ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಬೇಳೂರು ಗ್ರಾಮ, ಸಾಗರ ತಾಲೂಕು, ಶಿವಮೊಗ್ಗದ ಪ್ರಗತಿಪರ ರೈತರಾದ BR ವಿನಾಯಕರಾವ್ ಇದ್ದಾರೆ. ಇವರು ಈಗ ಪ್ರಮುಖವಾಗಿ 25 ವರ್ಷಗಳಿಂದ ಅಡಿಕೆ, ಕಾಳುಮೆಣಸು, ಕಾಫಿ, ಮಾವು, ಗೇರು ಇನ್ನೂ ಹಲವಾರು ಬೆಳೆಗಳನ್ನು ಇವರು ಬೆಳೀತಾ ಇದ್ದಾರೆ. ಬನ್ನಿ ಈಗ ಯಾವ ರೀತಿಯಿಂದ ಯಾವ ಕ್ರಮಗಳನ್ನ ಅನುಸರಿಸಿ ಇವರು ಕೃಷಿ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರಕ್ಕೆ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ತಮ್ಮ ಒಂದು ಕೃಷಿಯ ಜೀವನ ಆರಂಭದಲ್ಲಿ ಯಾವ ರೀತಿಯಿಂದ ಶುರು ಆಯಿತು ಅಂತ ಅನ್ನೋದು ಸಂಕ್ಷಿಪ್ತ ಪರಿಚಯದೊಂದಿಗೆ. ನಾನು ಮೂಲತಃ ಒಂದು ಕೃಷಿ ಕುಟುಂಬದಲ್ಲಿ, ಮುಖ್ಯವಾಗಿ ಅಡಿಕೆ ಬೆಳೆಗಾರರ ಒಂದು ಕುಟುಂಬದಲ್ಲಿ ಜನಿಸಿದವ. ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಗ್ರಾಮೀಣ ಪ್ರದೇಶದಲ್ಲಿ ಆಗಿ ನಂತರ ತಾಲೂಕು ಕೇಂದ್ರದಲ್ಲಿ ನಾನು PUC ಮುಗಿಸಿದವನು. ವಿಶೇಷವಾಗಿ ಕೃಷಿ ವಿಜ್ಞಾನದ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದೆ. ಆದ್ದರಿಂದ ಕೃಷಿ ವಿಜ್ಞಾನವನ್ನು ಒಂದು ಐಚ್ಛಿಕ ವಿಷಯವಾಗಿ ಬೆಂಗಳೂರಿನಲ್ಲಿ GKVKಯಲ್ಲಿ 89ರವರೆಗೆ ನಾನು BSc ಅಗ್ರಿಕಲ್ಚರ್ ಕಲಿತು, ನಂತರ ಹೆಬ್ಬಾಳದಲ್ಲಿ MSc ಅಗ್ರಿಕಲ್ಚರ್ ಇದನ್ನು ಒಂದು ವ್ಯಾಸಂಗ ಮಾಡಿದೆ. ನಂತರ ಒಂದು 9 ವರ್ಷಗಳ ಕಾಲ ನಾನು ಒಂದು ಖಾಸಗಿ ಕಂಪ್ನಿಯಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ, ನಾಸಿಕ್ ಇರ್ಬೋದು ಮತ್ತು ದಕ್ಷಿಣ ಭಾರತದ ಅನೇಕ ಕಡೆಗಳಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲವೊಂದು ತೋಟಗಾರಿಕೆಗೆ ಸಂಬಂಧಪಟ್ಟಂಥ ಇದರಲ್ಲಿ ಕೆಲಸ ಮಾಡಿದೆ. ಆನಂತರ 2000 ಇಸ್ವಿಯಲ್ಲಿ ನನ್ನ ಒಂದು ತಂದೆಯವರ ಒತ್ತಾಯ ಮೇರೆಗೆ ನಾನು ಒಬ್ಬ ಕೃಷಿಕನಾಗಿ ನನ್ನ ಸ್ವಗ್ರಾಮಕ್ಕೆ ಬೆಂಗಳೂರಿನಿಂದ ನನ್ನ ಇದನ್ನು ಕುಟುಂಬ ಸಮೇತನಾಗಿ ಬಂದು ಅವತ್ತಿಂದ ಸುಮಾರು ಕಳೆದ 25 ವರ್ಷಗಳ ಕಾಲದಿಂದ ನಾನು ನಿರಂತರವಾಗಿ ಈ ಒಂದು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಇದು ನನ್ನ ಒಂದು ಜೀವನದ ಒಂದು ಪ್ಯಾಷನ್ ಕೃಷಿ ಅನ್ನೋದು. ಯಾಕೆಂದರೆ ಈ ದೇಶ ಅನ್ನೋದು ಈ ಕೃಷಿಕರಿಂದ ರೂಪಿತವಾದ ದೇಶ. ಸ್ವಾತಂತ್ರ್ಯ ಬಂದ ಕಾಲದಲ್ಲಿ ಸುಮಾರು 80ರಷ್ಟು ಕೃಷಿಕರು ಈ ದೇಶದಲ್ಲಿ, ಒಟ್ಟು ಜನಸಂಖ್ಯೆ 80ರಷ್ಟು ಜನ ಕೃಷಿಕರಾಗಿದ್ದರು. ಕಾಲಾನಂತರ ಇವತ್ತು ಕಳೆದ 75 ವರ್ಷಗಳ ಒಂದು ಅಂತರದಲ್ಲಿ ಕೃಷಿ ಕ್ರಮೇಣವಾಗಿ ಕೃಷಿಯ ಮೇಲೆ ರೈತರ ಜನರ ಅವಲಂಬನೆ ಕಡಿಮೆ ಆಗ್ತಾ ಇದೆ. ಈಗ ಮೇ ಬಿ ಅರೌಂಡ್ 50-55% ಜನ ಈ ಕೃಷಿಯನ್ನು ಅವಲಂಬಿಸಿರ್ಬೋದು. ಆದರೆ ಆಗಿದ್ದರೂ ಕೂಡ ನಾವು ಇವತ್ತು ಈ ದೇಶದಲ್ಲಿ ಒಂದು ಏನು ಆಹಾರದ ಕೊರತೆ ಉಂಟಾಯಿತು 65 ಇಸ್ವಿಯಲ್ಲಿ, ತಮಗೆಲ್ಲ ಗೊತ್ತಿದೆ. ಆ ಸಂದರ್ಭದಲ್ಲಿ ಏಕಕಾಲದಲ್ಲಿ ನಮ್ಮ ದೇಶ ಪಾಕಿಸ್ತಾನ ಮತ್ತು ಚೀನಾದೊಡನೆ ಯುದ್ಧ ಮಾಡೋಂಥ ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ದೇಶದಲ್ಲಿ ಈ ಸೈನಿಕರಿಗೆ ಕೊಡಲಿಕ್ಕೆ ಆಹಾರದ ಕೊರತೆ ಉಂಟಾಗಿತ್ತು. ಅಂದಿನ ಪ್ರಧಾನಮಂತ್ರಿಗಳಾದ ಶ್ರೀಮಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಗ ಜೈ ಕಿಸಾನ್ ಜೈ ಜವಾನ್ ಎನ್ನೋ ಒಂದು ಘೋಷಣೆಯನ್ನು ಮೊಳಗಿಸಿದರು. ಅದರ ಅರ್ಥ ಏನು ಅಂದರೆ, ಜೈ ಕಿಸಾನ್, ಈ ದೇಶಕ್ಕೆ ಆಹಾರವನ್ನು ಬೆಳೆಯಬೇಕಾದಂಥ ರೈತ ಸದೃಢವಾಗಿರಬೇಕು, ಮತ್ತು ಈ ದೇಶದ ಗಡಿಯನ್ನು ಕಾಯುವಂಥ ಸೈನಿಕ ಅವನು ಸದೃಢವಾಗಿರಬೇಕು. ಆದ್ದರಿಂದ ನಮ್ಮಲ್ಲಿ ಏನು ಅವತ್ತು ಆ ವಿಷಮ ಪರಿಸ್ಥಿತಿಯಲ್ಲಿ ನಮಗೆ ಅಮೇರಿಕದಿಂದ ಧಾನ್ಯಗಳನ್ನು ಆಮದು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಕಠಿಣವಾದ ಷರತ್ತುಗಳನ್ನು ಅವತ್ತಿನ ಒಂದು ಸರ್ಕಾರ ವಿಧಿಸಿತು. ಆಗ ರಷ್ಯಾ, ನಮ್ಮ ಮಿತ್ರ ರಾಷ್ಟ್ರವಾಗಿರುವಂಥ ರಷ್ಯಾ, ನಮಗೆ ಆಹಾರ ಧಾನ್ಯಗಳನ್ನು ಸರಬರಾಜು ಮಾಡಿತು. ಅದರಿಂದ ಆ ಒಂದು ಸೆಟ್ಬ್ಯಾಕಿಂದ ಮನಗಂಡು ಅಂದಿನ ಪ್ರಧಾನಮಂತ್ರಿಗಳು ಈ ಒಂದು ಕೃಷಿಕರಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋ ಒಂದು ಯೋಚನೆ ಮಾಡಿಕೊಂಡು ಮುಂದುವರೆದಂತೆ 1966ರಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಅಂದಿನ ಪ್ರಧಾನಮಂತ್ರಿ ಆದ ಶ್ರೀಮತಿ ಇಂದಿರಾ ಗಾಂಧಿಯವರು ಹಸಿರು ಕ್ರಾಂತಿಯನ್ನು ಈ ದೇಶಕ್ಕೆ ಬರಲಿಕ್ಕೆ ಕಾರಣರಾದರು. ನೊಬೆಲ್ ಪ್ರಶಸ್ತಿ ವಿಜೇತ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಎಂಬ ಒಂದು ವಿಜ್ಞಾನಿಯ ಸಹಯೋಗದಲ್ಲಿ ನಮ್ಮವರೇ ಆದಂಥ ಡಾಕ್ಟರ್ MS ಸ್ವಾಮಿನಾಥನ್ ಅವರ ಒಂದು ನೇತೃತ್ವದಲ್ಲಿ ದೇಶದ ಒಂದು ಚಿತ್ರಣವನ್ನು ಬದಲಾವಣೆ ಮಾಡಲಾಯಿತು. ಹಂತವಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಆಹಾರ ಧಾನ್ಯಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದ್ವಿ. ಇವತ್ತು ಈ ದೇಶದಲ್ಲಿರೋಂಥ 140 ಚಿಲ್ಲರೆ ಕೋಟಿ ಜನಸಂಖ್ಯೆಗಲ್ಲದೆ ಹೊರದೇಶಗಳಿಗೆ ರಫ್ತು ಮಾಡುವಷ್ಟು ಅನೇಕ ಇದರಲ್ಲಿ ನಾವು ನಂಬರ್ 1, ನಂಬರ್ 2 ಇದು ಮಾಡಿದ್ವಿ. ಹಾಗೆ 70ರ ದಶಕದಲ್ಲಿ 1976ರಲ್ಲಿ ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತ ಒಬ್ಬ ಮಹಾನ್ ವಿಜ್ಞಾನಿಗಳು ನೇತಾರರು NDDBಯನ್ನು ಸ್ಥಾಪನೆ ಮಾಡಿ ಹಾಲು ಕ್ರಾಂತಿ, ನಂತರ ಮತ್ಸ್ಯ ಕ್ರಾಂತಿ, ಹೀಗೆ ಅನೇಕ ರೀತಿಯ ಬದಲಾವಣೆಗಳು ಈ ದೇಶದಲ್ಲಿ ರೈತರಿಗಾಗಿ ಆಗಿದೆ. ಇದಕ್ಕೆ ಕಾರಣ ಒಂದು ವಿಜ್ಞಾನದಿಂದ ಸಿಕ್ಕಂಥ ಇದು. ಹಾಗೆ ಅನೇಕ ವಿಸ್ತರಣಾ ಸಂಸ್ಥೆಗಳು, ಅದರಲ್ಲಿ ICRನ ನೇತೃತ್ವದಲ್ಲಿ ಇವತ್ತು ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಕೃಷಿ ವಿಶ್ವವಿದ್ಯಾನಿಲಯಗಳಿರ್ಬೋದು, ಹಾಗೂ ತಮ್ಮಂತಹ ಒಂದು ಸಮೂಹ ಮಾಧ್ಯಮಗಳು, ಆಕಾಶವಾಣಿ, ನಾವೆಲ್ಲ ಸಣ್ಣವರಿದ್ದಾಗ ಆಕಾಶವಾಣಿ ನಮ್ಮೆಲ್ಲ ಈ ಒಂದು 7
ಗಂಟೆ ಅಷ್ಟೊತ್ತಿಗೆ ಕೃಷಿ ರಂಗ ಅಂತ ಬರ್ತಾ ಇತ್ತು. ಹೌದು ಸರ್. ಆ ಕೃಷಿ ರಂಗದನ್ನ ನಾವೆಲ್ಲ ಕೇಳ್ತಾ ಇದ್ದು ಇನ್ಸ್ಪೈರ್ ಆಗ್ತಾ ಇದ್ವಿ. ಸೊ ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಈ ಒಂದು ಕೃಷಿ ಕ್ಷೇತ್ರವನ್ನ ಒಂದು ಸವಾಲಿನ ಕ್ಷೇತ್ರ ಇದು. ಇವತ್ತು ಅನೇಕ ರೀತಿಯ ಬದಲಾವಣೆಗಳನ್ನ ಈ ಕ್ಷೇತ್ರ ಕಂಡಿದೆ, ನಾವೆಲ್ಲರೂ ನೋಡ್ತಾ ಇದ್ದೀವಿ. ಒಂದು ರೀತಿಯ ಇದೊಂಥರ ಅನೇಕ ಸ್ಥಿತ್ಯಂತರಗಳನ್ನು ಕಂಡರೂ ಕೂಡ ಈ ದೇಶದಲ್ಲಿ ಕೃಷಿಕರು ಇನ್ನು ಬೇಸಾಯದಲ್ಲಿ ನಿರತರಾದಂಥವ್ರು 50% ಜಾಸ್ತಿ ಇದ್ದಾರೆ ಅನ್ನೋದೇ ಒಂದು ಸಮಾಧಾನದ ಅಂಶ. ಹೌದು ಸರ್. ಇದು ಒಂದು ನಾವೆಲ್ಲರೂ ಇದು ಮಾಡಬೇಕಾಗಿದೆ. ಆದ್ದರಿಂದ ಈ ಕೃಷಿ ಅನ್ನೋದು ನನ್ನ ಒಂದು ತುಂಬ ಆತ್ಮೀಯವಾದಂಥ, ನನ್ನ ಒಂದು ಅತ್ಯಂತ ಹೆಚ್ಚು ಪ್ರಭಾವಿಸಿದಂಥ ಒಂದು ಇದಾಗಿದ್ದರಿಂದ ನಾನು ಈ ಕ್ಷೇತ್ರದಲ್ಲಿ ಇನ್ನೂ ಮುಂದುವರಿತಾ ಇದ್ದೀನಿ. ಮುಂದಿನ ದಿನಗಳಲ್ಲೂ ಕೂಡ ನಾನು ಇನ್ನಷ್ಟು ಹೆಚ್ಚು ಇದರನ್ನು ವ್ಯಾಪಕವಾದಂಥ ಇದು ಹಾಗೆ ತಮ್ಮಂಥ ಇದರಲ್ಲಿ ಮಾಧ್ಯಮಗಳ ಇದ್ದಾಗ ನಾನು ಲೇಖನಗಳನ್ನು ಬರಿತಾ ಇದ್ದೆ, ಅನೇಕ ಪತ್ರಿಕೆಗಳಲ್ಲಿ ಲೇಖನವನ್ನು ಬರಿತಾ ಇದ್ದೆ. ಎಲ್ಲೆಲ್ಲಿ ಅವಕಾಶ ಸಿಕ್ಕಿದೆಯೋ ಅಂತ ಕಡೆಯೆಲ್ಲ ನಾನು ರೈತರಿಗೆ ಪ್ರೇರೇಪಣೆ ಮಾಡೋಂಥ, ಪ್ರೋತ್ಸಾಹ ಮಾಡೋಂಥ, ಪಾಸಿಟಿವ್ ಸೈಡ್ ಆಫ್ ದಿ ಸ್ಟೋರಿ ಅದನ್ನ ಇದು ಮಾಡೋಂಥ, ನಕಾರಾತ್ಮಕ ಇದಕ್ಕಿಂತ ನಾವು ಪಾಸಿಟಿವ್ ಆಗಿ ಹೋದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ಅಂತ ನನಗೆ ಅನಿಸ್ತಾ ಇದೆ ಸರ್. ಈಗ ತಾವು ಈ ಕೃಷಿಗೆ ಮರಳಿ ಬರೋಕ್ಕಿಂತ ಮೊದಲು ಒಂದು ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದೀರಾ. ಯಾಕೆ ಬೇಡ ಅನಿಸ್ತು ಸರ್? ಏನೋ ನನಗೆ ಅದೊಂಥರ ತುಂಬ ಒಂದು ಅಂದರೆ ನಾನು ಆಮೇಲೆ ಕಳೆದ 95ರಿಂದ 2000 ಬೆಂಗಳೂರಿನಲ್ಲಿದ್ದೆ. ಅಷ್ಟರೊಳಗೆ ಬೇರೆ ಬೇರೆ ಕಡೆ ಇದ್ದೆ. ನನಗೆ ಆ ಜೀವನ ಒಂದು ಆ ನಗರದ ಯಾಂತ್ರೀಕರಣದ ಜೀವನ ನನಗೆ ಯಾಕೋಷ್ಟು ಸರಿ ಆಗಲಿಲ್ಲ. ಅದೇ ಸಮಯದಲ್ಲಿ ನನ್ನ ತಂದೆಯವರು ಕೂಡ ಅವರು ಸ್ವಲ್ಪ ನನಗೆ ಒತ್ತು ಕೊಟ್ಟರು, ನೀನು ಮನೆ ಬಂದು ಸ್ವಲ್ಪ ಏನೋ ನಮ್ಮ ಇರೋ ಆಸ್ತಿ ಪಾಸ್ತಿ ನೋಡ್ಕೊ, ನಮ್ದೆಲ್ಲ ಇದು ಸಾಕಾಗುತ್ತೆ, ಇದರಿಂದ ಜೀವನ ಮಾಡ್ಬೋದು ಅನ್ನೋದು ಅಶ್ಯೂರೆನ್ಸ್ ಸಿಕ್ತು. ಅದೆಲ್ಲ ಆಮೇಲೆ ನಾನು ಮಾಡದಿ ಕೂಡ ಒಪ್ಪಿದ್ರು. ಆದ್ರಿಂದ ನಾನು ಈ ಒಂದು ಇದಕ್ಕೆ ಮರಳಿ ಮಣ್ಣಿಗೆ ಅಂತ ಹೇಳ್ತಾರ ಆ ರೀತಿ ಬಂದೆ. ಈ ನಾಗರಿಕ ಇದರಲ್ಲಿ ಏನಿದೆ ಅಂದ್ರೆ ಒಂದು ಪಟ್ಟಣವಾಸಿಗಳು ಮತ್ತು ಗ್ರಾಮೀಣ ವಾಸಿಗಳು ಇದ್ರ ಮಧ್ಯೆ ಎಷ್ಟೋ ತುಂಬಾ ಬ್ರಿಡ್ಜ್ ಗ್ಯಾಪ್ ಇದೆ, ಕಂದಕ ತುಂಬಾ ಒಂದು ಕಂದಕ ಇದೆ. ನಗರ ಜೀವನವೇ ಶ್ರೇಷ್ಠ ಅನ್ನೋ ಒಂದು ಕಲ್ಪನೆ ಕೂಡ ಇದೆ. ಆದ್ರೆ ಅದನ್ನೆಲ್ಲ ನಾವು ವಿಶೇಷವಾಗಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಸಾಹಿತ್ಯ, ಅವರು ಮೂಡಿಗೆರೆ ಅಂತ ಒಂದು ಸಣ್ಣ ಹಳ್ಳಿ, ಅಲ್ಲೇ ಒಂದು ಪ್ಲಾಂಟೇಶನ್ ಪಕ್ಕಕ್ಕೆ ಇದ್ಬಿಟ್ಟು ಅನೇಕ ಇದನ್ನ ಮಾಡಿದ್ರು ಕೃಷಿಯಲ್ಲಿ. ಅದಕ್ಕೆ ಇದಾಗಿ ಅವ್ರು ಬೆಂಗಳೂರಿಗೆ ಬರೋದು ಅಂದ್ರೆ ಆಗಲ್ಲ ಅಂತ ಇದ್ರು. ಗೊತ್ತಾಯ್ತಾ? ಹಾಗೆ ನಾನು ಒಂದ್ ರೀತಿ ಗ್ರಾಮೀಣ ಪ್ರದೇಶದ ಸೆಳೆತ ನನಗೇನೋ ಒಂದಿತ್ತು. ನಾನು ಇಲ್ಲಿ ಓದಿ ಹೊರಗಡೆ ಹೋಗಿ ವಿದ್ಯಾಭ್ಯಾಸವಾಗಿ ನನ್ನ ಕ್ಷೇತ್ರದಲ್ಲೇ ನಾನು ಕೆಲಸ ಮಾಡದೆ ಹೋದ್ರೆ, ನನ್ನ ಜನರ ಮಧ್ಯೆ ನಾನು ಇದು ಮಾಡದೆ ಹೋದ್ರೆ ಅದು ಯಾಕೋ ನನಗೆ ಅಷ್ಟು ಸಹ್ಯ ಆಗ್ಲಿಲ್ಲ. ಆ ಒಂದು ಕಾರ್ಪೊರೇಟ್ ಮನಸ್ಥಿತಿಯ ಬದುಕು ಅಷ್ಟು ಸಹ್ಯ ಆಗದ್ರಿಂದ ನಾನು ವಾಪಸ್ಸು ನನ್ನ ಕೃಷಿ. ಎಷ್ಟು ಎಕರೆ ಹೊಂದಿರುತ್ತಾವ ಜಮೀನು? ನಾನು ನಂದು ಒಂದು 3 ಚಿಲ್ಲರೆ ಎಕರೆ ಇದೆ. ಸ್ವಲ್ಪ ಇದು ಸೊಪ್ಪಿನ ಬೆಟ್ಟ ಅದು ಇದು ಈ ತರದ್ದೆಲ್ಲ ಜೊತೆಗಿದ್ದಿದೆ. ನಾನು ಅಲ್ಲಿ ಸಣ್ಣ ಸಣ್ಣ ಪ್ರಯೋಗಗಳನ್ನ ಕೃಷಿಯಲ್ಲಿ ಮಾಡ್ತಾ ಇದ್ದೀನಿ. ಸಮಗ್ರ ಬೇಸಾಯ ಪದ್ಧತಿ ವಿಶೇಷವಾಗಿ ನಾನು ಇವತ್ತೇನಾಗಿದೆ ಅಂತಂದ್ರೆ ಎಲ್ಲ ಒಂದ್ ಕಡೆ ನಾವು ಸರ್ವೈವ್ ಆಗ್ಬೇಕು ಇದರಲ್ಲಿ, ಮತ್ತೊಂದ್ ಕಡೆ ಇದರಲ್ಲಿ ಒಂದಿಷ್ಟು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರಬೇಕಾಗುತ್ತೆ. ಹೌದು ಸರ್. ಸೊ ಈ ಎಲ್ಲ ದೃಷ್ಟಿಯಿಂದ ನಾನು ಅಡಿಕೆ ಬೇಸಾಯದಲ್ಲಿ ಸ್ವಲ್ಪ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀನಿ. ಏನು ಶಿಫಾರಸು ಇದೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀನಿ, ಇತಿಮಿತಿಯಲ್ಲಿ ಬಳಸ್ತೀನಿ. ಸಾವಯವ ಗೊಬ್ಬರ ಜೊತೆಗೆ ರಾಸಾಯನಿಕ ಬಳಸ್ತೀನಿ. ಅದೇ ನಾನೊಂದು 2 ಎಕರೆ ಸೊಪ್ಪಿನ ಬೆಟ್ಟ ಅಂತ ಹೇಳಿ ನಿಮ್ಮ ಮಲೆನಾಡು ಪ್ರದೇಶದಲ್ಲಿ ಇರುತ್ತೆ. ಆ ಸೊಪ್ಪಿನ ಬೆಟ್ಟದಲ್ಲಿ ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಕೂಡ ಈ ಕಾಳುಮೆಣಸು, ಕಾಫಿ ಈ ತರ ಇದನ್ನ ಗೇರು, ಮಾವು ಈ ತರದನ್ನು ಕೂಡ ಬೆಳೀತಾ ಇದ್ದೀನಿ. ಅಲ್ಲೂ ನನಗೆ ಹೆಚ್ಚು ಅಂದ್ರೆ ಅದು ಇಳುವರಿ ಇಲ್ಲದೆ ಹೋದ್ರೂ ಕೂಡ ಅಲ್ಲಿ ಸಾಕಷ್ಟು ನನಗೆ ತೃಪ್ತಿ ಇದೆ. ಒಂದು ಮಲೆನಾಡು ಗಿಡ್ಡ ಆಕಳನ್ನು ಇಟ್ಕೊಂಡು ಜೀವಾಮೃತದಲ್ಲಿ ವಿತೌಟ್ ಎನಿ ವಾಟರ್ ಅಂದ್ರೆ ಆರ್ಟಿಫಿಷಿಯಲ್ ಇರಿಗೇಷನ್ ಇಲ್ದೇನೆ ಅಲ್ಲಿ ನಾನು ಈ ತರ ಬೆಳೆಗಳನ್ನು ಬೆಳೀತಾ ಇದ್ದೀನಿ. 2017ರಲ್ಲಿ ನಮ್ಮ ಗುರುಗಳು ಕೃಷಿ ಋಷಿಗಳಾದ ಶ್ರೀ ಸುಭಾಷ್ ಪಾಲೇಕರ್ ಅವರು ನನ್ನ ಕ್ಷೇತ್ರಕ್ಕೆ ಬಂದಿದ್ರು, ಬಂದು ಬೆಂತಟ್ಟಿ ಹೋದ್ರು. ಆ ವರ್ಷ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಕ್ಕಿತ್ತು. 2005ರಲ್ಲಿ ಅವರದ್ದು ಒಂದು ಕಾರ್ಯಾಗಾರ ನಡೀತು ಸಿರ್ಸಿಯಲ್ಲಿ, ಒಂದು 5 ದಿನಗಳ ಕಾರ್ಯಾಗಾರ. ಆ ಕಾರ್ಯಾಗಾರದಲ್ಲಿ ನಾನು ನನ್ನ ಅನೇಕ ಸ್ನೇಹಿತರ ಜೊತೆಗೆ, ನಮ್ಮ ಪ್ರಾಂತ್ಯದ ಸ್ನೇಹಿತರ ಜೊತೆಗೆ ಭಾಗವಹಿಸಿದ್ದೆ. ಅಲ್ಲಿ ನನ್ನ ಒಂದು ಚಿಂತನೆಗಳು ಬದಲಾದವು. ಕೇವಲ ರಾಸಾಯನಿಕ ಕೃಷಿಯನ್ನ, ರಾಸಾಯನಿಕ ಆಧಾರಿತವಾದಂತ ಇದನ್ನ ನಾವು ಮತ್ತು ಅದನ್ನು ಬೇರೆಯವರಿಗೆ ಬೋಧನೆ ಮಾಡ್ತಾ ಇದ್ವಿ. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ದಾರಿ ತಪ್ತಾ ಇದ್ದೀವಿ. ಸಂಪೂರ್ಣವಾಗಿ ಈ ರೀತಿ ಇದು ಮಾಡಿದ್ರೆ ನಾವು ಮುಂದೆ ಈ ಒಂದು ಮಣ್ಣಿನ ಆರೋಗ್ಯ, ವಾತಾವರಣ, ಇವನ್ನೆಲ್ಲ ನೀರು ಇವನ್ನೆಲ್ಲ ಕಲುಷಿತಗೊಳಿಸ್ತೀವಿ ಅನ್ನೋ ಕಾರಣದಿಂದಾಗಿ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಇದಕ್ಕೆ ನಾನು ಮರಳಿ ಬಂದೆ. ಇದರಲ್ಲಿ ನಂದು ಎಲ್ಲ ಸಮಗ್ರ ಸಮ್ಮಿಶ್ರವಾದಂತ ಇದಿದೆ. ಆಮೇಲೆ ಸರ್, ಈಗ ತಾವು ಇದೇನು ಸೊಪ್ಪಿನ ಬೆಟ್ಟ ಅಂತ ಹೇಳಿದಿರಲ್ಲ, ಇದರಲ್ಲಿ ಈಗ ಪ್ರಮುಖವಾಗಿ ಇದೇ ನೈಸರ್ಗಿಕ ಕೃಷಿ ಅಂದ್ರೆ ಹೊಸದೇನಲ್ಲ, ಇಲ್ಲ ಅಲ್ವಾ ಸರ್? ಖಂಡಿತ ಅಲ್ಲ. ಸೊ ಇದು ನೈಸರ್ಗಿಕ ಕೃಷಿ ಅಂತಂದ್ರೆ ಏನು ಒಳಸುರಿಗಳು ಏನು ನೀವು ಉಪಯೋಗಿಸ್ತಾ ಇದ್ದೀರಾ? ರೈಟ್. ಈಗ ನೈಸರ್ಗಿಕ ಕೃಷಿ ಅಂತಂದ್ರೆ
ನಿಸರ್ಗಕ್ಕೆ ಹತ್ತಿರವಾದ ಕೃಷಿ ಅಂತ ನನ್ನ ಅಂಡರ್ಸ್ಟ್ಯಾಂಡಿಂಗ್. ಹೌದು, ಗೊತ್ತಾಯ್ತಾ? ಹೌದು. ಇದರಲ್ಲಿ ಏನು ಅಂದ್ರೆ ವಿಶೇಷವಾಗಿ ನಾವು ಯಾವುದೇ ರೀತಿ ಹೊರಗಡೆಯಿಂದ ಏನು ಇದನ್ನ ತರಬಾರ್ದು. ಲೋ ಎಕ್ಸ್ಟರ್ನಲ್ ಸಸ್ಟೈನಬಲ್ ಇನ್ಪುಟ್ ಅಗ್ರಿಕಲ್ಚರ್. ಹೌದು ಸರ್. ಅದಕ್ಕೆ ತಮಗೆ ಕೇಳಿರ್ಬೋದು, ಲೀಸಾ ಅಂತ ಒಂದು ಇದು ಇದೆ. ಆ ಪತ್ರಿಕೆಯಲ್ಲೂ ನಾನು ಕೆಲವೊಂದು ಪತ್ರಿಕೆಗಳ ಇದನ್ನು ಬರೆದಿದ್ದೀನಿ, ಲೇಖನಗಳನ್ನು. ಸೊ ಇಲ್ಲಿ ಏನು ಬಂದರೆ, ನಾನು ನನ್ನದೇ ಒಂದು ಜಾನುವಾರಿದೆ. ಆ ಜಾನುವಾರಿನ ಒಂದು ಜೀವಾಮೃತ ತಯಾರಿ ಮಾಡ್ತೀನಿ. ಅದರಿಂದ ಬಂದಂಥ ಗಂಜಲು ಮತ್ತು ಸಗಣಿ ಸ್ವಲ್ಪ ಇದನ್ನೆಲ್ಲ ಸೇರಿಸಿ, ಹಿಟ್ಟು, ಬೆಲ್ಲ ಇದೆಲ್ಲ ಸೇರಿಸಿ ಒಂದು ಜೀವಾಮೃತ ಮಾಡ್ತೀನಿ. ಪ್ರತಿ ದಿವಸನೂ ಒಂದಿಷ್ಟು ಏನು ಇದು ರೆಡಿ ಆಗಿರುತ್ತೋ 2-3 ನಾವು ಒಂದು 3-4 ಕ್ಯಾನಲ್ ಮಾಡ್ಕೊಂಡಿರ್ತೀವಿ. ಅದನ್ನು ನಾನು ಅಲ್ಲಿ ಮೇಲ್ಗಡೆ ಹೋಗ್ತಾ ಬೆಳಗ್ಗೆ ಎದ್ದು ನಾನು ಒಂದು ಸ್ವಲ್ಪ ಕೊಟ್ಟಿಗೆ ಕೆಲಸ ಮುಗಿಸಿದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಅಷ್ಟೆಷ್ಟು ಗಿಡಗಳಿಗೆ ಎಷ್ಟಾಯ್ತೋ ಅಷ್ಟು ಹಾಕ್ತೀನಿ. ಅಲ್ಲಿ ಇದರಲ್ಲಿ ಸುಮಾರು ಒಂದು 1000 ಗಿಡಗಳಿದೆ. ಅದು ಒಂದು ರೀತಿ ಏನು ಹೇಳ್ತೀರಾ ಅಂದರೆ ಒಂಥರ ಫಾರೆಸ್ಟ್ ಥರನೇ ಇದೆ, ಅರಣ್ಯ ಥರನೇ ಇದೆ. ಅದೇನು ಒಂದು ಶಿಸ್ತಾಗಿ ಇದು ಮಾಡಿ ಇಂಥ ಸ್ಪೇಸಿಂಗು ಇಂಥ ಇದು ಮಾಡಿ ಆ ಥರ ಬೆಳೆದಿದ್ದಲ್ಲ. ಈಗ ನಾವು ತೋಟದಲ್ಲಾದರೆ ಇಷ್ಟೇ ಸ್ಪೇಸಿಂಗ್ ಇಟ್ಟಿರ್ತೀವಿ, ಅಂತರ ಇಟ್ಟಿರ್ತೀವಿ. ಈಗ ಹಾಗಲ್ಲ, ಅಲ್ಲಿ ನೈಸರ್ಗಿಕವಾದ ಬೆಳೆದ ಅನೇಕ ಗಿಡ ಮರಗಳಿದೆ. ಅವುಗಳಿಗೂ ಕೂಡ ನಾನು ಈ ಕಾಳುಮೆಣಸನ್ನ ಇದು ಮಾಡಿದ್ದೀನಿ. ಇದು ಕೂಡ ಒಂದು ರೀತಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ಕಾಳುಮೆಣಸನ್ನ ನಾನು ಅಲ್ಲಿ ಬೆಳಿಲಿಕ್ಕೆ ಕಾರಣ ಆಗಿದ್ದು, ನಮ್ಮೂರ ಹತ್ರನೇ ಒಂದು ರೈತರು ಗಿಡಗಳನ್ನ ಮಾರ್ತಾ ಇದ್ರು. ಈ ಮಳೆಗಾಲ ಹತ್ರ ಬಂದು ಒಂದು ಸಣ್ಣ ಲೂನಾ ಸ್ಕೂಟಿ ತರ ಗಾಡಿಯಲ್ಲಿ ತಂದ್ಬಿಟ್ಟು ಮಾರ್ತಾ ಇದ್ರು. ಅವ್ರನ್ನ ಕೇಳಿದೆ, ಎಲ್ಲಿ ಏನು ಅಂತ. ಇಲ್ಲ ಸರ್, ನಾನು ಹಿಂಗೆ ಇಂಥ ಜಾಗದಲ್ಲಿ ಬೆಳೀತಾ ಇದ್ದೀನಿ ಡ್ರೈ ಲ್ಯಾಂಡಾಗೆ ಅಂದ್ರು. ಕುತೂಹಲ ಹುಡುಚು. ನಾನು ಒಂದು ದಿವಸ ಏಪ್ರಿಲ್ ಮೇ ಟೈಮ್ ಇರ್ಬೋದು, ಹೋದೆ ನೋಡೋಣ ಅಂತ ಹೇಳಿ. ಭಾಳ ಆಶ್ಚರ್ಯ ಆಯಿತು. ಅಂದರೆ ಅವ್ರು ಎಲ್ಲ ಒಂದು ಚೂರು ನೀರಿಲ್ದೇನೆ ಅಲ್ಲಿ ಕಾಳುಮೆಣಸನ್ನ ಯಶಸ್ವಿಯಾಗಿ ಬೆಳೆದಿದ್ರು. ಸ್ವಲ್ಪ ಗಿಡಗಳೆಲ್ಲ ಬಾಡಿತ್ತು. ಕೊನೆಗೆ ಅನುಮಾನ ಆಗಿ ಅವ್ರು ಬಾವಿಯಲ್ಲಿದೆ ತೋರಿಸಿದ್ದೆ, ಬೋರ್ವೆಲ್ ಏನಿರಲಿಲ್ಲ ಅಲ್ಲಿ. ಬಾವಿಲೂ ಕೂಡ ಒಂದು ಅರ್ಧ ಅಡಿ ನೀರಿತ್ತು. ಕನ್ವಿನ್ಸ್ ಆದೆ. ಅಂದರೆ ಇದರಲ್ಲಿ ನಾವು ಎಲ್ಲಿ ಇದನ್ನು ಬೆಳಿಬಹುದು, ಡ್ರೈಲ್ಯಾಂಡ್ ಅಲ್ಲೂ ಕೂಡ ಈ ಸೊಪ್ಪಿನ ಬೆಟ್ಟದಲ್ಲಿ ನಾವೇನು ಬೇರೆ ವಿಶೇಷವಾದ ಏನು ಇದು ಮಾಡಲ್ಲ. ಹಾಗಾಗಿ ಅಲ್ಲೂ ಕೂಡ ಕಾಳುಮೆಣಸನ್ನ ನಾವು ಯಶಸ್ವಿಯಾಗಿ ಬೆಳಿಬಹುದು ಅಂತ ನನಗೆ ಕನ್ವಿನ್ಸ್ ಆಯಿತು. ಅದೇ ಸೀಸನ್ ಅಲ್ಲಿ ನಾನು ಒಂದು ತೋಟಗಾರಿಕೆ ಇಲಾಖೆಯಿಂದ ಒಂದು 50 ಗಿಡಗಳನ್ನ ತಗೊಬಂದೆ. ಪಣಿಯೂರು ಒನ್ ಅಂತ ಹೇಳಿ ಒಂದು ಡಾಮಿನೆಂಟ್ ವೆರೈಟಿ ಇದೆ, ತಂದು ನೆಟ್ಟು ಅದನ್ನ ಬೆಳೆಸ್ತಾ ಬಂದೆ. ಅದನ್ನೇ ಮಲ್ಟಿಪ್ಲಿಕೇಶನ್ ಮಾಡ್ತಾ ಬಂದೆ. ಎಲ್ಲೂ ಹೊರಗಡೆಯಿಂದ ಮತ್ತೆ ಬೇರೆ ಏನಿಲ್ಲ. ಸ್ವಲ್ಪ ಕರಿಮುಂಡ ಗಿಡಗಳನ್ನು ಒಂದು ಸ್ವಲ್ಪ ತಗೊಬಂದಿದ್ದೀನಿ. ಅದು ಬಿಟ್ರೆ ಬೇರೆ ಎಕ್ಸ್ಟರ್ನಲ್ ಇದನ್ನ ಗಿಡಗಳನ್ನ ಏನು ತಂದಿಲ್ಲ. ಏನು ನನ್ನ ಇದರಲ್ಲಿ ಇದೆಯೋ ಅದೇ ತೋಟದಲ್ಲಿ ಏನು ಹಂಬು ಬಳ್ಳಿಗಳಿರುತ್ತೋ ಅದನ್ನೇ ನಾನು ಮಳೆಗಾಲ ಹತ್ತಿದಾಗ ಮಲ್ಟಿಪ್ಲಿಕೇಶನ್ ಮಾಡ್ಬಿಟ್ಟು ಅದನ್ನ ಗಿಡಗಳನ್ನು ಮಾಡ್ತೀನಿ. ಹಾಗೆ ಈ ಕಾಫಿ ಗಿಡಗಳು ಏನು ತೋಟದಲ್ಲಿ ನಾವು ಕಾಫಿ ಹಿಂದೆ ಏನಿತ್ತು ಅದರ ಬೀಜಗಳಿಂದಲೇ ಈ ಗಿಡಗಳನ್ನು ಮಾಡ್ಕೊತೀನಿ. ಬೇರೆಯವ್ರಿಗೆ ಕೂಡ ಕೊಡ್ತೀರಾ? ಇಲ್ಲ, ನಾನು ಯಾವುದೇ ನರ್ಸರಿ ನನ್ನಕ್ಕೆ ಮಾತ್ರ. ನಾನು ಯಾರಿಗಾರು ಕೊಡೋದಾದ್ರೂ ಉಚಿತವಾಗಿ ಒಂದು 4 ಗಿಡ ಕೊಡಬಹುದು ಅಥವಾ ಕಟಿಂಗ್ಸ್ ಕೊಡಬಹುದು. ಬಿಟ್ರೆ ಈ ಮಾರುವ ಇದಿಲ್ಲ ನನ್ನಲ್ಲಿ. ಒಂಥರ ಒಂದು ಬಿಸ್ನೆಸ್ ಅಪ್ರೋಚ್ ಇಲ್ಲ. ನಮ್ಗೆ ಬೇಕಾದಷ್ಟು ನಾವು ಮಾಡ್ಕೋಬೇಕು ಅನ್ನೋ ಒಂದಿದು. ಸೊ ಹಾಗೆ ನಾನು ಹಂತವಾಗಿ ಇವತ್ತೇನಾಗಿದೆ ಅಂದ್ರೆ, ಸುಮಾರು 2003ರಿಂದ 2005 ತಮ್ಗೆ ಗೊತ್ತಿರ್ಬೋದು, ಕರ್ನಾಟಕದಲ್ಲಿ ಭೀಕರವಾದ ಬರಗಾಲ ಬಂತು. ಹೌದು ಸರ್. ಸೊ ಆ ಸಮಯದಲ್ಲಿ ಏನಾಯ್ತು, ನಮ್ಮ ಕುಡಿಯೋ ನೀರಿನ ಬಾವಿನೂ ಬತ್ತೋಯ್ತು. ಅದೇ ಸಂದರ್ಭದಲ್ಲಿ ಆ ಮಳೆಗಾಲದಲ್ಲಿ ನಮ್ಮ ಶ್ರೀ ಪಡ್ರೆ ಅವರು, ಅಡಿಕೆ ಪತ್ರಿಕೆ, ಅವರು ಅಲ್ಲಿ ನಮ್ಮ ಊರಿನ ಹತ್ರ ಎಲ್ಲ ಕಾರ್ಯಾಗಾರ ಮಾಡ್ತಾ ಇದ್ರು. ನಮ್ಮ ಪಕ್ಕದ ಊರಲ್ಲೇ ಬೆಳೆಯೂರಿನಲ್ಲಿ ಒಂದು ರೈತ ಕೂಟ ಇತ್ತು. ಅಲ್ಲಿ ಕಾರ್ಯಾಗಾರದಲ್ಲಿ ಬಂದವರು ನೀರಿಂಗಿಸುವ ಬಗ್ಗೆ ಅವರು ಒಂದಿಷ್ಟು ಮಾಹಿತಿಯನ್ನ ಸ್ಲೈಡ್ ಶೋ ಮಾಡಿ ತೋರಿಸಿದ್ರು. ಅಲ್ಲೂ ನಾನು ಅದರಿಂದಲೂ ಕೂಡ ಒಂದಿಷ್ಟು ಇದಾಗಿ ಆ ವರ್ಷನೇ ಮಳೆಗಾಲದಲ್ಲಿ ಏನು ಕಾಂಟೂರ್ ಬಂಡುಗಳಿರ್ಬೋದು, ಟ್ರೆಂಚಸ್ ಇರ್ಬೋದು, ಈ ತರದ್ದೆಲ್ಲ ಮಾಡಿ ಆ 2 ಎಕರೆ ಸೊಪ್ಪಿನ ಬೆಟ್ಟದ ಏನೋ ಅದು ಸ್ಲೋಪ್ ಅಲ್ಲಿ ಬಂದು ನೀರು ದಬ ಬೀಳ್ತಾ ಇತ್ತು, ಅದಷ್ಟು ಅರೆಸ್ಟ್ ಮಾಡಿದೆ. ಅಲ್ಲೇ ಹಂಗ್ ಮಾಡಿದೆ. ಇವೆಲ್ಲವೂ ಕೂಡ ಪೂರಕವಾಗಾಯ್ತು. ಈ ಒಂದು ಮಳೆ ನೀರನ್ನಲ್ಲಿ ಸಂಗ್ರಹ ಮಾಡಿರೋದು, ಆಮೇಲೆ ಅಲ್ಲಿ ಬಿದ್ದಿರ ಅಂತ ದರಕುಂತೀವಿ ನಾವು ಡ್ರೈ ಲೀವ್ಸಿಗೆ ಅಥವಾ ಹಸಿ ಸೊಪ್ಪು, ಅವುಗಳನ್ನ ನಾವು ಅಲ್ಲೇ ಇದು ಮಾಡ್ತೀವಿ, ಮಲ್ಚಿಂಗ್, ಇನ್ಸಿಟು ಮಲ್ಚಿಂಗ್. ಈ ರೀತಿ ಎಲ್ಲ ಮಾಡೋದ್ರಿಂದ ಒಂದು ತೇವಾಂಶ ಸಂರಕ್ಷಣೆ ಆಗುತ್ತೆ, ಮತ್ತೆ ಈ ಜೀವಾಮೃತ ಕೊಡೋದ್ರಿಂದ ಪೋಷಕಾಂಶವನ್ನು ಕೊಟ್ಟಂಗಾಯ್ತು. ಆಮೇಲೆ ಮಳೆ ಕಳೆದ ಮೇಲೆ ನಾವು ಒಂದ್ ಸ್ವಲ್ಪ ಇದನ್ನೆಲ್ಲ ಚಾಪಿಂಗ್ ಮಾಡಿ, ಏನು ಆ ಮರಗಳನ್ನೆಲ್ಲ ಇದು ಮಾಡ್ಬಿಟ್ಟು ಟ್ರಿಮ್ ಮಾಡಿ ಅದನ್ನು ಕೂಡ ನಮ್ಮ ಗೊಬ್ಬರದ ಇದಕ್ಕೆ ಉಪಯೋಗಿಸ್ಕೊತೀವಿ. ಹೀಗೆ ಆ ಒಂದಿದು. ಅದ್ರ ಜೊತೆಗೆ ಮಧ್ಯಂತರದಲ್ಲಿ ಅಲ್ಲಿ ಹುಲ್ಲು ಬೆಳೀತದೆ. ನನ್ನ ಒಂದು ಮಲೆನಾಡು ಗಿಡ್ಡ ಆಕಳು, ಸಣ್ಣ ಆಕಳಿಗೆ ಸಾಕಾಗಷ್ಟು ಹಸಿ ಹುಲ್ಲು ಮಳೆಗಾಲದಲ್ಲಿ ಸಿಗುತ್ತೆ. ಈ ಬೇಸಿಗೆಗೆ ಒಂದು 100 ಹೊಡೆ ಹುಲ್ಲನ್ನ, ಬೆಳೆ ಹುಲ್ಲನ್ನ ನಾನು ತಗೊಳ್ತೀನಿ ಅಷ್ಟೇ. ನಾನು ಈ ಒಂದು ಎಂಟೈರ್ ವ್ಯವಸ್ಥೆ ಒಳಗೆ ಏನು ಆ ಸೊಪ್ಪಿನ ಬೆಟ್ಟ ಇದೆ ಅದರ ವ್ಯವಸ್ಥೆಗೆ ಖರ್ಚು ಮಾಡೋ ಅಂತ ದುಡ್ಡು ವರ್ಷಕ್ಕೆ ಒಂದು 20ರಿಂದ 25 ಆಳು ಆ ದರಕ್ಕು ಅಂತ ಹೇಳ್ತೀವಿ ನಾವು. ಅದನ್ನ ಒಟ್ಟು ಮಾಡಿ ಆ ಗಿಡಗಳ ಬುಡಕ್ಕೆ ಒಟ್ಟು ಮಾಡ್ಲಿಕ್ಕೆ ಇಷ್ಟೇ. ಅಲ್ಲಿ ಇನ್ನೇನು ನೋ ಅದರ್ ಎಕ್ಸ್ಟರ್ನಲ್ ಇನ್ಪುಟ್.
ಜೊತೆಗೆ ನೀರಿನ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ರಿ ಅಥವಾ ಏನು ಮಳೆ ನೀರ್ ಬರುತ್ತೆ ಅಷ್ಟೇ? ಓನ್ಲಿ ರೈನ್ ವಾಟರ್. ನಾನು ಮೊದಲು ಮಾಡಿದ್ದೆ, ನೀರಿನ ವ್ಯವಸ್ಥೆ ಮಾಡಿಲ್ಲ ಅಂತಲ್ಲ, ಆದ್ರೆ ಯಾವಾಗ ಈ ಡ್ರಾಟ್ ಪೀರಿಯಡ್ ಆಗಿ ನಾವು ಬಾವಿ ಎಲ್ಲ ಬತ್ತಿ ಹೋಯ್ತು, ಇನ್ನು ಇದಕ್ಕೆ ನೀರು ಕೊಡೋದ್ರಲ್ಲಿ ಅರ್ಥ ಇಲ್ಲ. ನಾವು ತೋಟಕ್ಕೆ ಆಕ್ಚುಲಿ ನವೆಂಬರ್ ಅಥವಾ ಡಿಸೆಂಬರ್ ಇಲ್ಲ ಜನವರಿಯಿಂದ ನೀರು ಕೊಡ್ತೀವಿ ಅಡಿಕೆ ತೋಟಕ್ಕೆ. ಅದು ಅನಿವಾರ್ಯವಾದ ಪ್ರಕ್ರಿಯೆ, ಇಲ್ಲದಿದ್ರೆ ಅಡಿಕೆ ಇಳುವರಿಯ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತದೆ. ಸೊ ಆ ಒಂದು ಇದ್ರಾಗೆ ನಾವು ಮತ್ತೆ ಇದಕ್ಕೆ ಈ ಸೊಪ್ಪಿನ ಬೆಟ್ಟಕ್ಕೂ ನೀರು ಕೊಡ್ತಾ ಹೋದ್ರೆ ಬಹಳ ನಮ್ಮ ಇದು ಜಾಸ್ತಿ ಆಗುತ್ತೆ, ಎಕ್ಸ್ಪ್ಲೈಟೇಷನ್ ಜಾಸ್ತಿ ಆಗುತ್ತೆ. ಆದ್ರಿಂದ ನಾನು ಆ ನೀರು ಕೊಡೋದನ್ನ ಸಂಪೂರ್ಣ ನಿಲ್ಲಿಸ್ಬಿಟ್ಟಿದ್ದೀನಿ. ಯಾವುದೇ ರೀತಿ ಎಕ್ಸ್ಟರ್ನಲ್ ಇದಿಲ್ಲ. ಅಲ್ಲಿ ಇವನ್ ತೆಂಗಿನ ಮರಗಳಿದೆ ಒಂದಿಷ್ಟು, ನಮ್ಮ ತಂದೆಯವರು ನೆಟ್ಟಿದ್ದು, ಬದುಗಳ ಮೇಲೆ ಹಾಕಿರೋದ, ಅದು ಅಲ್ಲಲ್ಲಿ ಹಾಕಿರೋದು ಒಂದು. ಅವಕ್ಕೂ ಕೂಡ ಯಾವುದೇ ಎಕ್ಸ್ಟರ್ನಲ್ ನೀರಾಗ್ಲಿ ಮತ್ತೊಂದಾಗ್ಲಿ ಇಲ್ಲ, ಚೆನ್ನಾಗಿ ಅವು ಸಾಕಷ್ಟು ಇದನ್ನ ಬಿಡ್ತಾ ಇದೆ. ಅದು ಬಹಳ ಮುಖ್ಯವಾಗಿ ಅಲ್ಲಿ ಏನು ಈ ನಮ್ಮ ಸೊಪ್ಪಿನ ಬೆಟ್ಟ ಕಂಚಿನಲ್ಲಿ ಒಂದು ಕಾಡಿದೆ, ಅಲ್ಲಿ ಅನೇಕ ರೀತಿಯ ಕಾಡು ಪ್ರಾಣಿಗಳಿದೆ. ಕಾಡೊಂದಿಗಳು, ಈ ಜಿಂಕೆ ಬರ್ತಾ ಇರ್ತವೆ. ಅವು ಬೇಕಾದ ಒಂದಿಷ್ಟು ಸ್ವಲ್ಪ ಇದು ಮಾಡ್ತವೆ. ಜಿಂಕೆಗಳಿಗಾಗಿ ಒಂದಿಷ್ಟು ದಾಸವಾಳ ಈ ತರ ಇದನ್ನ ಬದುಗಳ ಮೇಲೆ ಹಾಕ್ಬಿಟ್ಟಿದ್ದೀನಿ, ಅದನ್ನ ತಿನ್ಕೊಂಡು ಹೋಗ್ತವೆ. ಸೊ ಒಂದು ಪ್ರಕೃತಿಗೆ ಪೂರಕವಾದಂತ, ಅದಕ್ಕೆ ಬಹಳ ಸ್ನೇಹಿಯಾದಂತ ವ್ಯವಸ್ಥೆಯನ್ನು ಅಲ್ಲಿ ರೂಪಿಸಿದ್ದೀನಿ. ಅಡಿಕೆಯಲ್ಲಿ ಯಾವ ತಳಿ ಬೆಳಿತಾ ಇದ್ದೀರಿ? ಅಡಿಕೆಯಲ್ಲಿ ನಮ್ದೆಲ್ಲ ಲೋಕಲ್ ಕೆಳದಿ ವೆರೈಟಿ ಅಂತಲೇ ಒಂದು ಇದಿದೆ, ನಮ್ಮ ಆ ಭಾಗದ್ದು ಡಾಮಿನೆಂಟ್ ವೆರೈಟಿ, ಅದನ್ನೇ ಬೆಳಿತಾ ಇದೀವಿ. ಅದರಲ್ಲಿ ನಮ್ದು ಏನ್ ಬಹಳ ನಾವು ಹಳೆ ತೋಟ ಆಗಿರೋದ್ರಿಂದ ಬಹಳಷ್ಟು ಏನು ಅದರಲ್ಲಿ ಸೈಂಟಿಫಿಕ್ ಆಗಿ ಏನು ಇದು ಮಾಡಲ್ಲ. ಆದ್ರೆ ಬೇಕಾದಂತ ಏನು ಇರಿಗೇಷನ್ ಇರ್ಬೋದು ಅಥವಾ ನಮ್ಮ ಸಾವಯವ ಗೊಬ್ಬರ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಜಾನುವಾರು ಗೊಬ್ಬರ ಸಿಗೋದು ತುಂಬಾ ಕಷ್ಟ ಆಗಿದೆ. ನಾವು ಸ್ವಲ್ಪ ಈ ಕೊಟ್ಟಿಗೆ ಕುರಿ ಗೊಬ್ಬರ ಈ ತರ ಗೊಬ್ಬರಗಳನ್ನ ಪ್ರಕ್ಯೂರ್ ಮಾಡ್ತೀವಿ. ಬಯಲ್ಸೀಮೆ ಆ ಕಡೆ ಸೊರಬ ಆ ಕಡೆ ಆನವಟ್ಟಿ ಆ ಭಾಗದಿಂದ ಕುರಿ ಇದನ್ನ ತರಿಸ್ತೀವಿ, ಆ ಗೊಬ್ಬರ ಕೊಡ್ತೀವಿ. ಜೊತೆಗೆ ಎನ್ ಪಿ ಕೆ ಕೊಡ್ತೀವಿ. ವರ್ಷಕ್ಕೊಂದು 2-3 ಸಲ ಬೋರ್ಡು, ನಿಮ್ಗೆ ಗೊತ್ತಿದೆ ಅಡಿಕೆ ಕೊಳೆ ರೋಗಕ್ಕೆ ಬೋರ್ಡು ದ್ರಾವಣ ಸಿಂಪಡಣೆ ಅಥವಾ ಇನ್ಯಾವ್ದಾದ್ರು ಬೇರೆ ಸಂಬಂಧಪಟ್ಟಂತ ಇದನ್ನ ಯೂಸ್ ಮಾಡ್ತಾ ಇದೀವಿ. ಕಾಫಿಯಲ್ಲಿ ಯಾವ ತಳಿ? ಎರಡು ಇದೆ, ಅರೇಬಿಕನು ಇದೆ. ಅದರಲ್ಲಿ ಒಂದು ಕಾವೇರಿ ಮತ್ತೆ ಚಂದ್ರಗಿರಿ ಅಂತ ಬರ್ತದೆ, ಇಂಪ್ರೂವ್ ವೆರೈಟಿ, ಅವೆರಡು ಇದೆ. ರೋಬಸ್ಟನು ಇದೆ. ರೋಬಸ್ಟ ಏನು ಅಂದ್ರೆ ಅಡ್ವಾಂಟೇಜ್ ಏನು ಅಂದ್ರೆ ಅದು ಸ್ವಲ್ಪ ಬುಷಿ ಆಗುತ್ತೆ, ಆಮೇಲೆ ಮಳೆಗಾಲ ಮುಗಿದ ನಂತರ ಅದು ಇದಾಗುತ್ತೆ. ಈ ಅರೇಬಿಕಾದಲ್ಲಿ ಸ್ವಲ್ಪ ಮಳೆಗಾಲ ಈ ಟೈಮಲ್ಲಿ ಹಣ್ಣ ಹಾಕಿ ಸೆಪ್ಟೆಂಬರ್ ಅಕ್ಟೋಬರ್ ಹಣ್ಣ ಶುರು ಆಗ್ಬಿಡುತ್ತೆ. ನಮ್ಗೆ ಬೇರೆ ಆಪರೇಷನ್ಸ್ ಇರುತ್ತೆ, ಹಾಗೆ ಸ್ವಲ್ಪ ಈ ಹಾರ್ವೆಸ್ಟಿಂಗ್ ಅನ್ನ ಕೋಯಿನ್ಸೈಡ್ ಮಾಡ್ಕೊಳ್ಳೋದು. ಈ ಅಡಿಕೆ ಜೊತೆಗೆ ನಾವು ಏನಾಗುತ್ತೆ ಅಂದ್ರೆ ವಿಶೇಷವಾಗಿ ಇಲ್ಲಿ ಈಗ ಲೇಬರ್ ಪ್ರಾಬ್ಲಮ್, ಕೂಲಿ ಕಾರ್ಮಿಕರ ಸಮಸ್ಯೆ ಬಹಳ ಇದೆ ಗ್ರಾಮೀಣ ಪ್ರದೇಶದಲ್ಲಿರೋದು. ನಮ್ಮ ಭಾಗದಲ್ಲಿ ನಾವು ಸಾಗರ ಪಟ್ಟಣಕ್ಕೆ ಹತ್ತಿರ ಇರೋದು, ಆಮೇಲೆ ಸುತ್ತಲೂ ಕೆಲವೊಂದು ಫ್ಯಾಕ್ಟರೀಸ್ ಇರೋದ್ರಿಂದ ಈಗ ಕೃಷಿ ಅನ್ನೋದು ಒಂಥರ ಈ ಯಂಗ್ಸ್ಟರ್ಸ್ ಅಲ್ಲಿ ಕೃಷಿಗೆ ಕೂಲಿ ಕಾರ್ಮಿಕರಾಗಿ ಹೋಗೋದು ಒಂಥರ ಬಿಲೋ ಡಿಗ್ನಿಟಿ ಅನ್ನೋದು ಮನೋಭಾವನೆ ಬಂದಿದೆ. ನಾವು 400-500 ರೂಪಾಯಿ ಸಂಬಳ ಕೊಟ್ಟರು ಕೂಡ ಅವ್ರು ಅಲ್ಲಿ ಪೇಟೆಯಲ್ಲಿ ಒಂದು 200-300 ರೂಪಾಯಿ ಬೇಕಾದ್ರೆ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ತಾರೆ ಬಿಟ್ರೆ ಈ ಕೆಲ್ಸಕ್ಕೆ ಬರೋದಕ್ಕೆ ಸ್ವಲ್ಪ ಇದಿದೆ. ಹಾಗೆ ಸ್ವಲ್ಪ ಕೂಲಿ ಕಾರ್ಮಿಕರ ಅಲಭ್ಯತೆಯೂ ಇದೆ. ಹಾಗೆ ನಾವು ಇದನ್ನೆಲ್ಲ ಆಪರೇಷನ್ಸ್ ಮ್ಯಾನೇಜ್ ಮಾಡಕ್ಕೆ ಈ ರೋಬಸ್ಟಾ ಕಾಫಿ ಆದ್ರೆ ಮೇ ಬಿ ಅಪ್ ಟು ಫೆಬ್ರವರಿವರೆಗೂ ಕೊಯ್ಬಹುದು, ಇದನ್ನ ಜನವರಿ-ಫೆಬ್ರವರಿವರೆಗೆ. ಹಾಗಾಗಿ ನಾವು ಆ ತರ ಒಂದು ಶೆಡ್ಯೂಲ್ ಮಾಡ್ಕೊತೀವಿ. ಅಂದ್ರೆ ವರ್ಷಾವಧಿ ನಾವು ಒಂದಿಷ್ಟು ಆಳುಗಳನ್ನ ಅವರಿಗೆ ಕೂಲಿ ಕೊಡ್ತಾ ಇರಬೇಕು. ಹಾಗಿದ್ದಾಗ ಅವರು ನಮ್ಮ ಜೊತೆಗೆ ಸ್ಟಿಕಾನ್ ಆಗ್ತಾರೆ, ಇಲ್ಲದ್ರೆ ಅವರು ಮತ್ತೆ ಬೇರೆ ಕಡೆ ಹೋಗ್ಬಿಡ್ತಾರೆ, ಇದಾಗುತ್ತೆ. ಹಾಗಾಗಿ ಈ ಎಲ್ಲ ಇದರಿಂದ ಅಡಿಕೆ ಹಾರ್ವೆಸ್ಟಿಂಗ್ ಮುಗಿದ ನಂತರ ಈ ರೋಬಸ್ಟಾದಲ್ಲಿ ಒಂದಿಷ್ಟು ಕೊಯ್ಲು ಉಳ್ಕೊಳ್ಳುತ್ತೆ, ನಮಗೂ ಲೇಬರ್ ಮ್ಯಾನೇಜ್ಮೆಂಟ್ ಈಸಿ. ಮಾವಿನಲ್ಲಿ ಏನ್ ಬೆಳಿತೀವಿ? ಮಾವು ಮಲ್ಲಿಕಾ ತಳಿಯನ್ನ ನಾನು ಹಾಕಿದ್ದೆ. ಈಗ ಹೇಳ್ಬೇಕು ಅಂದ್ರೆ ಅದು ಸ್ವಲ್ಪ ಫೇಲ್ಯೂರ್ ಆಯ್ತು. ಫೇಲ್ಯೂರ್ ಇನ್ ದ ಸೆನ್ಸ್ ಏನಾಯ್ತು ಸರ್, ಅದು ನಮ್ದು ಒಂದು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡಿದೆ 15 ಅಡಿಗೆ. ಪ್ರೂನಿಂಗ್ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗಿಲ್ಲ ನನಗೆ ಒಂದು. ಮತ್ತೊಂದು ಏನಾಯ್ತು ಅಂದ್ರೆ ಸ್ವಲ್ಪ ವಿಂಡ್ ಬೆಲ್ಟ್ ಪ್ರೊಟೆಕ್ಷನ್ ಅಂತ ಸ್ವಲ್ಪ ಟಾಲ್ ಗ್ರೋಯಿಂಗ್ ಪ್ಲಾಂಟ್ಸ್ ಅನ್ನ ಬಾರ್ಡರ್ ಎಲ್ಲ ಹಾಕಿದ್ರಿ, ಅದರಿಂದ ಇದಕ್ಕೆ ಶೇಡ್ ಜಾಸ್ತಿ ಆಯ್ತು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮೊದಲೆಲ್ಲ ನಾನು ಡೈರೆಕ್ಟ್ ಮಾರ್ಕೆಟಿಂಗು ಮಾಡಿದ್ದೆ, ಕೆಲವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೆ. ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಮಾವು ಅಷ್ಟು ಸಕ್ಸಸ್ ಆಗಿಲ್ಲ. ಆಮೇಲೆ ರೈನ್ ಫಾಲ್ ಜಾಸ್ತಿ ಇರೋದ್ರಿಂದ ಮಲೆನಾಡಲ್ಲಿ ಮಾವು ಅಷ್ಟಾಗಿ ಇಳುವರಿ ಬರಲ್ಲ. ಅಪ್ಪೆ ಮೀಡಿಯಂ ಅಂತೂ ತುಂಬಾ ಕಡೆ ಫೇಲ್ಯೂರ್ ಆಗಿದೆ. ನಮ್ಗೆ ಸ್ವಲ್ಪ ಮನೆ ಮಟ್ಟಿಗೆ ಅದು ಇದು ಇವರಿಗೆ ಕೊಡ್ಲಿಕ್ಕೆ ಅಷ್ಟೇ ಮಲ್ಲಿಕ. ಗೇರ್ನಲ್ಲಿ ನಾನು ವೆಂಗುರ್ಲಾ ತಳಿಯನ್ನೇ ಬೆಳೀತಾ ಇದ್ದೀನಿ. ಅದು ಕೂಡ ಈಗ ಬಹಳ ಅಂದ್ರೆ ಅದರ ಏಜ್ ಮುಗೀತು. ಈಗ ಅದ್ರ ಮೇಲೆ ಕಾಳ್ಮೆಣ್ಸ್ ಅದು ಇದು ಬೆಳೆಸಿದ್ರಿಂದ ಅದನ್ನ ಪ್ರೂನಿಂಗ್ ಗಿನಿಂಗ್ ಮಾಡಕ್ಕಾಗಲ್ಲ. ಈಗ ಸಂಸ್ಕರಣೆ ಹೇಗ್ ಮಾಡ್ತಾ ಇದ್ದೀರಿ ಸರ್? ಈಗ ಅಡಿಕೆನ ನಾವು ಓನ್ ಆಗಿ ಅಂದ್ರೆ ನಾವು ಇದು ಕೆಂಪು ಅಂತ ಮಾಡ್ತೀವಿ ಮೇಜರ್ ಆಗಿ. ಡಿಸೆಂಬರ್ ಜನವರಿ ಸಂಕ್ರಾಂತಿ ಒಳಗೆ ಕೊಯ್ದಿದ್ದಲ್ಲ ಹೆಚ್ಚು ಹಸಿರು ಅಡಿಕೆ, ಅದನ್ನ ಬೇಯಿಸಿ ತಮಗೆ ಗೊತ್ತಿದೆ ಇದು ಮಾಡೋದು. ಇನ್ನು ಆ ನಂತರ ಕೊಯ್ದಿದ್ದಲ್ಲ ಹೆಚ್ಚು ಚಾಲಿ ಅಂತ ಕರಿತೀವಿ ನಾವು, ಡ್ರೈ ಆಗಿರುತ್ತೆ. ಅದನ್ನು ಇದು ಹಸಿ ಅಡಿಕೆನ ನಾವು ಹಂಗೆ
ಅವತ್ತಿಂದು ಅಥವಾ 2 ದಿವಸ 3 ದಿವಸದಲ್ಲಿ ಅದನ್ನು ಸುಲಿದ್ಬಿಟ್ಟು ಬೇಯಿಸಿ ನಾವು ಇದು ಮಾಡ್ತೀವಿ. ಅದರಲ್ಲಿ ನಮ್ಮಲ್ಲಿ ಕೋಆಪರೇಟಿವ್ ಇದೆ, ನಿಮ್ಗೆ ಗೊತ್ತಿದೆ, ಹೌದು ಸರ್. ಮಂಡಿಗಳಿದೆ, APMC ಅಲ್ಲಿ ಸಾಕಷ್ಟು ಇದಿದೆ, ಅದು ಅಲ್ಲಿಗೆ ಮಾರಾಟ ಮಾಡ್ತೀವಿ. ಈ ಚಾಲಿಯನ್ನು ಸ್ವಲ್ಪ ಇಟ್ಕೊಂಡು ಒಂದು 3-4 ತಿಂಗಳು ಅಥವಾ 5-6 ತಿಂಗಳು ಇಟ್ಕೊಂಡು ಮಾರ ಅಂತ ಪದ್ಧತಿಯೂ ಇದೆ. ಅದನ್ನ ಡಿಪೆಂಡಿಂಗ್ ಆನ್ ದಿ ಅವೈಲಬಿಲಿಟಿ ಆಫ್ ಇದು, ಅದನ್ನ ಯಾವ ಬೇಕಾದ್ರೂ ಸುಲಿಸ್ಬೋದು, ಅದು ಏನು ಹಾಳಾಗಲ್ಲ ಮೇಲ್ಗಡೆ ಇದಿರೋದ್ರಿಂದ. ಇದು ಆಪ್ಸ್ಕೋಸ್, ಮ್ಯಾಮ್ಕೋಸ್ ಮತ್ತೆ ಕ್ಯಾಂಪ್ಕೋದಿಂದ ಯಾವ ರೀತಿಯಿಂದ ಸಹಕಾರ ಅಲ್ಲಿ ಇಲ್ಲ, ರೈತರಿಗೆ ಸಾಕಷ್ಟು ಈ ಸಂಸ್ಥೆಗಳು ಸೇವೆ ಮಾಡ್ತಾ ಇದ್ದಾವೆ. ವಿಶೇಷವಾಗಿ ಅವರ ಶೇರ್ ಹೋಲ್ಡರ್ಸ್ಗೆ ಇದು ಮಾಡ್ತಾ ಇದ್ದಾವೆ. ಆಮೇಲೆ ಬಹಳ ಮುಖ್ಯವಾಗಿ ಈ ಸಹಕಾರಿ ಸಂಸ್ಥೆಗಳು ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಸ್ಟೆಬಿಲಿಟಿ ಇದೆ. ಅದೇ ಸರ್. ಈಗ ಮೊದಲು ಒಂದು ಪೂರ್ತಿ ಖಾಸಗಿಯವರ ಹಿಡಿತದಲ್ಲಿ ಇತ್ತಿದ್ದು. ಈ 70 ವರ್ಷಗಳಲ್ಲಿ ಈ ಸಂಸ್ಥೆಗಳೆಲ್ಲ ಬಂದಿದ್ರಿಂದ ಬೆಳೆಗಾರರಿಗೆ ಹೆಚ್ಚಿನ ಈ ಸಾಲ ಸೌಲಭ್ಯ ಇರಬಹುದು ಅಥವಾ ಅವರ ಒಂದು ಬೇರೆ ಬೇರೆ ಖರ್ಚುಗಳು ಇದಕ್ಕೆ ಮಾಡೋದು, ಹಾಗೂ ದರದಲ್ಲಿ ಒಂದು ಸಹಕಾರಿ ಸಂಸ್ಥೆ ಅಂದ್ರೆ ಅಲ್ಲಿ ನಿರ್ದೇಶಕರು ನಮ್ಮಿಂದಲೇ ಆಯ್ಕೆ ಆಗಿರ್ತಾರೆ. ಅವರು ಸ್ವಲ್ಪ ಉತ್ತರದಾಯಿತ್ವ ಹೊಂದಿರ್ತಾರೆ ನಮ್ಮ ಒಂದು ಆಶೋತ್ತರಗಳಿಗೆ. ಹಾಗಾಗಿ ಆ ತರ ಸಹಕಾರಿ ಚೆನ್ನಾಗಿರೋದ್ರಿಂದಲೇ ಇವತ್ತು ಅಡಿಕೆ ಮಾರ್ಕೆಟ್ ಇಷ್ಟು ಸ್ಟೇಬಲ್ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹೌದು ಸರ್, ತುಂಬಾ. ಯಾಕಂದ್ರೆ ಸಹಕಾರ ಸಂಘಗಳು ಇಲ್ಲದೆ ಇದ್ರೆ ಅಡಿಕೆ ಬೆಳೆನೂ ಇರ್ತಿರ್ಲಿಲ್ಲ ಅನ್ನೋ ಒಂದು ಕಲ್ಪನೆ ಕೂಡ ನಾವು ಮಾಡಬಹುದಾಗಿದೆ ಸರ್. ಇನ್ನೊಂದು ವಿಚಾರ ಸರ್, ಈಗ ನಾನು ಒಂದು ಅಡಿಕೆ ಇದ್ರ ಬಗ್ಗೆ ಹೇಳಲಿಕ್ಕೆ ಬಯಸೋದೇನು ಅಂದ್ರೆ, ಇವತ್ತು ವ್ಯಾಪಕವಾಗಿ ಇದು ವಿಸ್ತರಣೆ ಆಗಿದೆ. ಇದು ಬಹಳ ಒಂಥರ ಒಂದು ದುಷ್ಪರಿಣಾಮ ಕೂಡ ಆಗಬಹುದೇನೋ. ಅಲ್ಲ, ಆಗ್ತಾ ಇದೆ. ಈಗ ಒಂದು ಏನಾಗಿದೆ, ಇದನ್ನ ಸಾಂಪ್ರದಾಯಿಕವಲ್ಲದ ಪ್ರದೇಶಗಳಲ್ಲಿ ಬೆಳೀತಾ ಇರೋದ್ರಿಂದ, ವಿಶೇಷವಾಗಿ ನಾಲಾ ನೀರಿನ ಒಂದು ಇದರಲ್ಲಿ ಬೆಳೀತಾ ಇರೋದ್ರಿಂದ ಆಹಾರ ಬೆಳೆಗಳಿಗೆ ಏನ್ ಸಿಗ್ಬೇಕಾಗಿತ್ತು ನೀರು, ಭತ್ತ ಇರ್ಬೋದು, ಬೇರೆ ಇದಿರ್ಬೋದು, ಅದಕ್ಕೆ ಸಿಗ್ಬೇಕಾದ್ದು ಈ ಅಡಿಕೆಗೆ ಡೈವರ್ಟ್ ಆಗ್ತಾ ಇದೆ. ಇದು ಒಂದು ಆತಂಕಕಾರಿಯಾದ ವಿಚಾರ. ಎರಡನೇದಾಗಿ ಫ್ರೀ ಎಲೆಕ್ಟ್ರಿಸಿಟಿ ಇರೋದ್ರಿಂದ, ಸರ್ಕಾರ ಈ ಉಚಿತವಾಗಿ ಇದನ್ನ ಕೊಡ್ತಾ ಇರೋದ್ರಿಂದ ಎಲೆಕ್ಟ್ರಿಸಿಟಿ ಬರ್ಡನ್ ಕೂಡ ಸರ್ಕಾರಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಅಡಿಕೆ ಬೆಳೆ ಇದನ್ನ ಜಾಸ್ತಿ ಮಾಡ್ತಾ ಇರೋದು. ಮೂರನೇದಾಗಿ ಇದಕ್ಕೆ ಬೇರೆ ಇದಿಲ್ಲ, ಏನು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಅಂದ್ರೆ ಈ ಗುಟ್ಕಾ ಇರ್ಬೋದು, ಪಾನ್ ಪ್ರಾಡಕ್ಟ್ ಇವನ್ ಬಿಟ್ಬಿಟ್ರೆ ಇದು ಒಂದು ಆಹಾರ ಬೆಳೆ ಅಲ್ಲ, ಸ್ಥಿತವಾದಂತ ಇದಿಲ್ಲ. ಡೈವರ್ಸಿಫಿಕೇಶನ್ ಆಗಿ ಇದನ್ನೊಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಅಷ್ಟು ಸಕ್ಸಸ್ ಆಗಿಲ್ಲ. ಅಷ್ಟೊಂದು ಬೇರೆ ಬೆಳೆಗಳಲ್ಲಿ ಯಶಸ್ಸು ಕಂಡಂಗೆ ಇದರಲ್ಲಿ ಆಗ್ತಾ ಇಲ್ಲ. ಆಮೇಲೆ ಯುರೋಪಿಯನ್, ಅಮೆರಿಕನ್ ಇದರಲ್ಲೆಲ್ಲ ಇದನ್ನ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇದನ್ನ ನಾವು ಹಿಂಗೆಲ್ಲ ಕವಳ ಹಾಕ್ಬಿಟ್ಟು ಉಗುಳೋದಾಗ್ಲಿ ಇದು ಮಾಡೋದಾಗ್ಲಿ ಅವಕಾಶ ಇಲ್ಲ. ಹಾಗಾಗಿ ಅಲ್ಲಿಗೆ ಇದು ಎಕ್ಸ್ಪೋರ್ಟ್ ಆಗೋ ಸಾಧ್ಯತೆಗಳು ಬಹಳ ಕಡಿಮೆ. ಕೆಲವೊಂದು ಪ್ರದೇಶಗಳಲ್ಲಿ ಇದು ಟೆಕ್ಸ್ಟೈಲ್ ಅಂದ್ರೆ ಈ ಡೈಯಿಂಗ್ ಇಂಡಸ್ಟ್ರೀಸ್, ಅದಕ್ಕೆ ತೊಗರು ಈ ತರ ಇದು ಹೋಗ್ಬೋದು, ಇದಿದೆ. ನಾನು ಹೇಳೋದು ಇದು ಒಂದು ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ವಿಸ್ತಾರ ಆಗ್ತಾ ಇದೆ. ಆಂಧ್ರ ಪ್ರದೇಶ ಇಂಥ ಡ್ರೈ ಬೆಲ್ಟ್ಗಳಲ್ಲೂ ಕೂಡ ಇದನ್ನು ಬೆಳೆಯಕ್ಕೆ ಹೋಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಮ್ಮ ಮಲೆನಾಡು ಆಯ್ತು, ಅರೆ ಮಲೆನಾಡಿನಲ್ಲೂ ಕೂಡ ಇದರ ವ್ಯಾಪ್ತಿ ವಿಸ್ತರಣೆ ಆಗಿದೆ. ರಾಣೆಬೆನ್ನೂರು, ಹಾವೇರಿ, ಈವನ್ ಕಲಬುರಗಿ ಅಂತ ಜಾಗದಲ್ಲಿ ಕೂಡ ಬೆಳೀತಾ ಇದ್ದಾರೆ. ಕೇಳಿದ್ದೀನಿ ನಾನು, ರಾಯಚೂರು, ಗುಲ್ಬರ್ಗ ಆ ಕಡೆನೂ ಬೆಳೀತಾ ಇದ್ದಾರೆ ಅಂತ. ಆದ್ರೆ ಈಗೇನೋ ಫಾರ್ಚುನೇಟ್ಲಿ ಈಗ ಕಳೆದ ಕೆಲವು ವರ್ಷಗಳಿಂದ ಒಳ್ಳೆ ಮಳೆ ಬರ್ತಾ ಇದೆ, ಅಂತರ್ಜಲ ಮರುಪೂರ್ಣ ಆಗ್ತಾ ಇದೆ. ಆದ್ರೆ ಕಂಟಿನ್ಯೂಸ್ ಏನಾದ್ರು ಡ್ರಾಟ್ ಆದ್ರೆ, ಹಿಂದೊಂದ್ಸಲ ಗೊತ್ತಿರ್ಬೋದು, ಹೌದು ಸರ್, ಒಂದ್ಸಲ ಆಗಿ ಎಲ್ಲಾ ಕಡೆಗೂ ಅಡಿಕೆ ತೋಟಗಳೆಲ್ಲ ಹೋಗಿತ್ತು. ಅಡಿಕೆ ತೋಟ ಆಗ್ಲಿ, ವೀಳ್ಯದೆಲೆ ತೋಟದಾಗಲಿ, ಟ್ಯಾಂಕರ್ ಅಲ್ಲಿ ನೀರೆಲ್ಲ ಕೊಟ್ಟು ಅದನ್ನು ಉಳಿಸ್ಕೊಳಕ್ಕಾಗದೆ ಎಷ್ಟೋ ಜನ ರೈತರು ಬೋರ್ವೆಲ್ ಎಲ್ಲ ಫೇಲ್ ಆಗಿ ಆತ್ಮಹತ್ಯೆನೂ ಮಾಡ್ಕೊಂಡು. ಹೌದು ಸರ್, ಇದನ್ನೆಲ್ಲ ಯೋಚನೆ ಮಾಡ್ಬೇಕು. ಆಮೇಲೆ ಇದಕ್ಕೆ ನನ್ನ ಒಂದು ಇದೇನು ಅಂತಂದ್ರೆ, ಎಲ್ಲೋ ಒಂದು ಕಡೆ ಸರ್ಕಾರ ಇದರ ಒಂದು ವಿಸ್ತರಣೆಗೆ ಕಡಿವಾಣ ಹಾಕೋ ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲದೆ ಹೋದ್ರೆ ಇದು ಎಲ್ಲ ರೀತಿಯಿಂದಲೂ ಇದು ಮುಂದೆ ಅಪಾಯಕ್ಕೆ ಅಡಿಯಾಗಬಹುದು. ಆಮೇಲೆ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಇದ್ರ ಮೇಲೆ ಒಂದು ಕೇಸ್ ಪೆಂಡಿಂಗ್ ಸಿನ್ಸ್ ಲಾಂಗ್. ಗುಟ್ಕಾದ್ಮೇಲೆ ಅನೇಕ ರಾಜ್ಯಗಳು ಅಧಿಕೃತವಾಗಿ ಗುಟ್ಕಾವನ್ನು ಬ್ಯಾನ್ ಮಾಡಕ್ ಕೂಡ ಮಾಡಿದಾವೆ. ಹಾಗಾಗಿ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಯಾವ್ದಾದ್ರು ರೀತಿಯಲ್ಲಿ ಇದಕ್ಕೊಂದು ಸ್ಟ್ಯಾಟ್ಯುಟರಿ ಇದನ್ನ ಮಾಡಬೇಕಾಗಿದೆ, ಸೀಲಿಂಗ್ ಮಾಡಬೇಕಾಗಿದೆ ಅಂತ ನನಗೆ ಅನ್ನಿಸ್ತದೆ. ಅದು ಯಾವ ರೀತಿ ಸರ್ಕಾರ ಅದರ ಬಗ್ಗೆ ಒಂದು ಗಂಭೀರವಾದ ಚಿಂತನೆ ಮಾಡಬೇಕು. ಇದ್ರ ಜೊತೆಗೇನೆ ಅಡಿಕೆ ಅಲ್ದೇನೆ ಈಗ ಮಧ್ಯಂತರ ಬೆಳೆ ಅಥವಾ ಅಂತರ್ ಬೆಳೆಯಾಗಿ ಬೇರೆ ಬೇರೆ ಬೆಳೆಗಳ ಯೋಚನೆ ಮಾಡ್ಬೇಕು ನಾವು. ಅಂತರ್ ಬೆಳೆಗೆ ಪ್ರೋತ್ಸಾಹ ಕೊಡೋದು ಬಹಳ ಅನಿವಾರ್ಯ ಆಗಿದೆ. ಅಡಿಕೆ ತೋಟದಲ್ಲಿ ಬಹಳ ಯಶಸ್ವಿಯಾಗಿ ಕಾಳುಮೆಣಸು ಬೆಳಿಬಹುದು, ಕಾಫಿ ಬೆಳಿಬಹುದು, ಲವಂಗ, ಜಾಯಿಕಾಯಿ ಈ ತರದನ್ನೆಲ್ಲ ಬೆಳಿಬಹುದು. ಆ ಒಂದು ನಿಟ್ಟಿನಲ್ಲೂ ನಾವು ಯೋಚನೆ ಮಾಡಬೇಕಾಗುತ್ತೆ, ಬೆಳೆಗಾರರು ಯೋಚನೆ ಮಾಡಬೇಕಾಗುತ್ತೆ ವಿಶೇಷವಾಗಿ. ಯಾಕೆಂದ್ರೆ ಇದು ಎಲ್ಲೋ ಒಂದ್ ಕಡೆ ನಮ್ಮನ್ನ ಒಂದ್ ವೇಳೆ ಇದು ಕೈ ಕೊಟ್ರೆ, ಈಗ ನೋಡಿ, ತಮ್ಗೆ ಗೊತ್ತಿರ್ಬೋದು, ಶೃಂಗೇರಿ, ಕೊಪ್ಪ ಭಾಗದಲ್ಲಿ ಅದು ಈ ಹಳದಿ ಎಲೆ ರೋಗ ಬಂತು, ವೈಪೌಟ್ ಆಯ್ತು. ಆಮೇಲೆ ಎಲೆ ಚುಕ್ಕಿ ರೋಗನು ಈಗ ಸಾಕಷ್ಟು ಬಾಧೆ ಕೊಡ್ತಾ ಇದೆ. ಎಲ್ಲಿ ಮಾನೋಕ್ರಾಪಿಂಗ್ ಇದೆಯೋ, ಮಾನೋಕ್ರಾಪಿಂಗ್ ಇದ್ದಲ್ಲಿ ಈ ರೀತಿಯ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಸೊ ಈ ಉಪಬೆಳೆಗಳನ್ನ ಪ್ರೋತ್ಸಾಹ ಮಾಡಲಿಕ್ಕೆ ರೈತರು, ಈಗ ಇಲಾಖೆಗಳು ಸಾಕಷ್ಟು ತಾಂತ್ರಿಕ ಮಾಹಿತಿ ಕೊಡ್ತಾ ಇದ್ದಾರೆ. ಅದನ್ನ ರೈತರು ಸದುಪಯೋಗ ಪಡಿಸ್ಕೊಂಡು ಕೇವಲ ಏಕ ಬೆಳೆಗೆ ಹೋಗದೆ, ಅದ್ರ ಹಿಂದಕ್ಕೆ ಒಂದು ದುಡ್ಡಿನ ಹಿಂದೆ ಹೋಗದೆ ಸ್ವಲ್ಪ ಡೈವರ್ಸಿಫಿಕೇಶನ್ ಇದನ್ನ ರೈತರು ಕಂಡುಕೋಬೇಕಾಗಿದೆ.
ಆಮೇಲೆ ಸರ್ ಈಗ ಅಡಿಕೆ ಆಗಿರಲಿ, ಕಾಳು ಮೆಣಸು ಆಗಿರಲಿ, ಕಾಫಿ ಮತ್ತು ಮಾವು, ಗೇರು, ಇನ್ನೂ ಬೇರೆ ಬೆಳೆಗಳಲ್ಲಿ ನೀವು ಕಂಡುಕೊಂಡಿರೋ ಹಾಗೆ ಕೀಟ ಮತ್ತು ರೋಗಗಳ ಬಾಧೆ ಯಾವುದು ನಿಮಗೆ ನಿಮ್ಮ ಒಂದು ಬೆಳೆಯ ಬೆಳವಣಿಗೆ ಆಗಿರಲಿ, ಉತ್ಪಾದನೆಯಲ್ಲಿ ಹಿನ್ನಡೆ ಮಾಡಿದೆ ಅಂತ ಹೇಳ್ತೀರಾ? ಅಂತ ಒಂದು ದೊಡ್ಡ ರೀತಿಯ ಇದಿಲ್ಲ, ಆದ್ರೆ ಅಡಿಕೆ ಬೆಳೆಯಲ್ಲಿ ಇದೆ. ನೀವು ಹೇಳ್ದಂಗೆ ಅತಿಯಾದ ಮಳೆ ಬಂದಾಗ ಕಳೆದ ಸಾಲಿನಲ್ಲಿ ತುಂಬಾ, ಈ ವರ್ಷ ಸ್ವಲ್ಪ ಔಷಧಿಯನ್ನ ನಾವು ಹೊಡಿಲಿಕ್ಕೆ ಅವಕಾಶ ಆಯ್ತು. ಕಳೆದ ಸಾಲಿನಲ್ಲಿ ಸುಮಾರು 1.5 ತಿಂಗಳು ಕಂಟಿನ್ಯೂಸ್ ಬಂದ್ಬಿಟ್ಟು ಔಷಧಿನೇ ಹೊಡಿದ್ದೇನೆ, ಸಿಕ್ಕಾಪಟ್ಟೆ ಇಳುವರಿ ನಷ್ಟ ಆಗಿದೆ. ಅದಕ್ಕೆ ಒಂದು ನಮ್ಮ ಅಂದ್ರೆ ಈಗ ಬೋರ್ಡೋ ಮಿಕ್ಸ್ಚರ್ 100 ವರ್ಷದಿಂದ ರೈತರು ರಾಸಾಯನಿಕಗಳನ್ನು ಬಳಸ್ತಾ ಇದ್ದಾರೆ. ಬೋರ್ಡೋ ಮಿಕ್ಸ್ಚರ್ ಇದೆಯಲ್ಲ, ಇದು ಇನ್ನೂ ಯಾವುದಕ್ಕೂ ಪ್ರತಿರೋಧಕ ತೋರಿಸಿಲ್ಲ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳೋದೇನು ಅಂತಂದ್ರೆ, ಈ ಕೊಳೆಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಅಡಿಕೆಯಲ್ಲಿ ಕೊಳೆ ರೋಗ ಕಂಟ್ರೋಲ್ ಮಾಡೋದಕ್ಕೆ ಇನ್ನಷ್ಟು ಹೆಚ್ಚಿನ ಒಂದು ಸಂಶೋಧನೆ ಆಗ್ಬೇಕಾಗಿದೆ. ಈ ವರ್ಷ ಯಾವ ರೀತಿಯಿಂದ ಕೊಳೆ ರೋಗ ಸರ್? ಯಾಕಂತಂದ್ರೆ ನಾನು ಒಂದು ವಾರದ ಹಿಂದೆ ಪತ್ರಿಕೆಗಳಲ್ಲಿ ಓದಿದ್ದೆ, ಈ ವರ್ಷ ಮಲೆನಾಡುಕ್ಕಿಂತನೂ ಅರೆ ಮಲೆನಾಡು ಪ್ರದೇಶಗಳಿಗೂ ಕೂಡ ಹಬ್ಬಿದೆ ಅಂತ ಒಂದು ವರದಿ ಕೇಳಿದ್ದೆ, ನೋಡಿದ್ದೆ, ಓದಿದ್ದೆ ಸರ್ ನಾನು. ಸೊ ತಮ್ಮ ಒಂದು ಅನುಭವ ಸಾಧ್ಯತೆ ಇದೆ ಸರ್. ಈಗ ಅಲ್ಲೂ ಕೂಡ ಈ ಬೆಳೆ ವ್ಯಾಪಕವಾಗಿ ವಿಸ್ತೀರ್ಣ ಹೊಂದಿರೋದ್ರಿಂದ ಈಗ ರೋಗ ಒಂದ್ ಭಾಗದಿಂದ ಒಂದ್ ಭಾಗಕ್ಕೆ ಈ ಪೆಥೋಜನ್, ಅದಕ್ಕೇನು ಯಾರು ರೆಸ್ಟ್ರಿಕ್ಟ್ ಮಾಡಕ್ಕಾಗಲ್ಲ. ಮೊದ್ಲೇನಾಗಿತ್ತು, ನಮ್ಮ ಈ ಗುಡ್ಡಗಾಡು ಪ್ರದೇಶದಲ್ಲಿ ಹೆಚ್ಚು ರೋಗ ಕಾಣಿಸ್ಕೊತಾ ಇತ್ತು. ಈಗ ಈ ಕಡೆನೂ ಬಯಲುಸೀಮೆ ಕಡೆಗೂ ಬಂದಿರಬಹುದು, ಆ ಸಾಧ್ಯತೆಗಳು ಇದೆ. ಯಾಕಂದ್ರೆ ಈ ಸಲ ಎಲ್ಲ ಕಡೆಗೂ, ಆ ಕಡೆಗೂ ತುಂಬಾ ಮಳೆ ಎಕ್ಸೆಸ್ ಆಗಿದೆ. ಸೊ ಇದಕ್ಕೆ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದೇನು ಅಂದ್ರೆ, ಈ ಫೈಬರ್ ದೋಟಿ ಎಲ್ಲ ಬಂದಿರೋದ್ರಿಂದ ಸಾಕಷ್ಟು ಜನ ಕುಶಲಕರ್ಮಿಗಳು ಸಿಂಪಡಣೆಗೆ ಸಿಗ್ತಾ ಇದ್ದಾರೆ. ಮೊದಲಾಗಿದ್ರೆ ಇದು ಬಹಳ ರಿಸ್ಕ್ ಇತ್ತು. ನಮ್ಮ ತಂದೆಯವ್ರ ಕಾಲದಾಗೆಲ್ಲ ಮರನೇ ಹತ್ತಿ ಔಷಧಿ ಹೊಡೆಯುವಂತ ಪರಿಸ್ಥಿತಿ ಇತ್ತು. ಈಗ ಹಾಗಿಲ್ಲ. ಈಗ ಫೈಬರ್ ದೋಟಿಯಿಂದ ಸಾಕಷ್ಟು ಪ್ರತಿಯೊಂದು ತಾಲೂಕಲ್ಲೂ 100 ಜನ ಫೈಬರ್ ದೋಟಿ ಉಪಯೋಗಿಸಿ ಔಷಧಿಯನ್ನು ಹೊಡೆಯೋದನ್ನ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಕೆಲವೊಂದ್ ಕಡೆ ರೈತರೇ ಈ ಒಂದು ಇದನ್ನ ಬಹಳ ಮಾಡ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಕೊಳೆ ರೋಗವನ್ನ ಒಂದು ಹಂತ ಸಾಲಿನಲ್ಲಿ ಸಾಕಷ್ಟು ಮಲೆನಾಡು ಭಾಗದಲ್ಲಿ ಸ್ವಲ್ಪ, ಕೆಲವೊಂದ್ ಕಡೆ ಎಲ್ಲಿ ತುಂಬಾ ಈ ಗುಡ್ಡಗಾಡು ಮತ್ತೆ ನೀರಿನ ಇದು ಬಿಟ್ರೆ ಸ್ವಲ್ಪ ನಮ್ದೆಲ್ಲ ಬಯಲು ಪ್ರದೇಶದಲ್ಲಿ ಕಂಟ್ರೋಲ್ ಇದೆ ಅಂತ ನಾನು ಹೇಳ್ತೀನಿ. ಆಮೇಲೆ ತಾವು ಕೃಷಿ ಜೊತೆಗೆ ಪತ್ರಿಕೆಗೆ ಒಂದು ಲೇಖನ ಬರೆಯೋದು ಹವ್ಯಾಸ ಕೂಡ ಇಟ್ಕೊಂಡಿದ್ದೀರಾ? ಹೌದು. ಯಾವೆಲ್ಲ ಒಂದು ಪತ್ರಿಕೆಗಳಿಗೆ ಯಾವ ಒಂದು ತರದ ಲೇಖನಗಳು ತಾವು ಬರಿತಿದ್ದೀರಿ ಸರ್? ನಾನು ಅಡಿಕೆ ಪತ್ರಿಕೆಯಲ್ಲಿ ಒಂದಿಷ್ಟು ಲೇಖನ ಬರೆದಿದ್ದೀನಿ. ಸಿರಿ ಸಮೃದ್ಧಿ ಅಂತ ಏನೋ ಬರ್ತಾ ಇತ್ತು, ಆ ಪತ್ರಿಕೆಯಲ್ಲೂ ಬರೆದಿದ್ದೀನಿ. ಮತ್ತೆ ಕೃಷಿಗೆ ಸಂಬಂಧಪಟ್ಟಂಗೆ ಲೀಸಾ ಇಂಡಿಯಾ, ಅದರಲ್ಲೂ ಕೂಡ ಬರೆದಿದ್ದೀನಿ. ಅಂದ್ರೆ ಕಾನ್ಸೆಪ್ಟ್ ಎಲ್ಲ ಇದೆ. ಒಂದು ಇದರಲ್ಲಿ ನೀರಿಂಗ್ಸೋದ್ರ ಬಗ್ಗೆ ಇದು ಮಾಡಿದ್ದೀನಿ. ಆಮೇಲೆ ಪ್ರಮುಖವಾಗಿ ನೀರಿನ ಸಂರಕ್ಷಣೆ ಮತ್ತೆ ಈ ಬೆಳೆ, ಇದು ಏನು ನಮ್ಮ ನೈಸರ್ಗಿಕ ಕೃಷಿ, ಇದು ನನಗೇನು ನನ್ನ ಎಕ್ಸ್ಪೀರಿಯನ್ಸಸ್ ಏನಿದೆ ಇದರಲ್ಲಿ ಅದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನ ನೀವು ಇದು ಮಾಡ್ಕೊಂಡಿದ್ದೀರಾ? ಈಗಲೂ ಬರಿತಾ ಇದ್ದೀರಾ? ಈ ಕಡಿಮೆ ಈಗ ಏನಾಗಿದೆ ಅಂದ್ರೆ, ನಾನು ಸ್ವಲ್ಪ ಈ ಇದರಲ್ಲೂ ತೊಡಗಿಸ್ಕೊಂಡಿರೋದ್ರಿಂದ ಆತ್ಮ ಯೋಜನೆಯಲ್ಲಿ ನಾನು ಸಾಗರದಲ್ಲಿ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕನಾಗಿ ನನಗೆ ಈ ಸಮಯದ ಒಂದು ಅಭಾವ ಇದೆ. ಜೊತೆಗೆ ಸಂಸಾರದ ಕೆಲಸ ನಿಮ್ಗೆ ಗೊತ್ತಿದೆ, ಎಲ್ಲರನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಹಾಗೆ ಬರವಣಿಗೆ ಸ್ವಲ್ಪ ಕಡಿಮೆ ಆಗಿದೆ. 2014ರಿಂದ ತಾವು ಹೇಳ್ತಾ ಇದ್ದೀರಾ ಆತ್ಮ ಯೋಜನೆಯಲ್ಲಿ ತೊಡಗಿಸಿಕೊಂಡಿದ್ದೀರಾ ಅಂತ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ಈ ಆತ್ಮ ಯೋಜನೆ ಅನ್ನೋದು ಕೇಂದ್ರ ಪುರಸ್ಕೃತವಾದಂತ ಯೋಜನೆ, ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ. ಇದನ್ನ ಏನು ಅಂದ್ರೆ, ರಾಜ್ಯ ಸರ್ಕಾರದ ಮೂಲಕ ಕೇಂದ್ರ ಸರ್ಕಾರ ವಿಸ್ತರಣೆಗೆ, ಕೃಷಿ ವಿಸ್ತರಣೆಗೆ ಒಂದು ಪ್ರಮುಖವಾದಂತ ಇದು. ಇಲ್ಲಿ ವಿಶೇಷ ಅಂದ್ರೆ ಇದು ಬಾಟಮ್ ಅಪ್ ಅಪ್ರೋಚ್. ಅಂದ್ರೆ ನಾವು ತಾಲೂಕು ಮಟ್ಟದಲ್ಲಿ ಒಂದು ರೈತ ಸಲಹಾ ಸಮಿತಿ ಇರುತ್ತೆ, ಜಿಲ್ಲಾ ಮಟ್ಟದಲ್ಲಿ ಒಂದು ರೈತ ಸಲಹಾ ಸಮಿತಿ ಇರುತ್ತೆ, ಮತ್ತೆ ರಾಜ್ಯ ಮಟ್ಟದಲ್ಲಿ ಇರುತ್ತೆ. ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಏನು ಅವಶ್ಯಕತೆಗಳಿದೆ ರೈತರಿಗೆ, ಅದನ್ನ ಅಲ್ಲಿರೋಂಥ ಸಲಹಾ ಸಮಿತಿ ಇದರಿಂದ ಸಲಹೆ ತಗೊಂಡು ಅಲ್ಲೊಂದು ತಾಂತ್ರಿಕ ತಂಡ ಇರುತ್ತೆ, ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು, ಮೀನುಗಾರಿಕೆ ಇರ್ಬೋದು, ರೇಷ್ಮೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಟೀಮ್ ಅದೆಲ್ಲವೂ ಒಂದು ಇದು ಮಾಡ್ಬಿಟ್ಟು ಒಗ್ಗೂಡಿಸ್ಕೊಂಡು ಕನ್ವರ್ಜೆನ್ಸ್ ಅಲ್ಲಿ ಈ ಪ್ರೋಗ್ರಾಮ್ ಅನ್ನ ನಾವು ಇದು ಮಾಡ್ತೀವಿ. ಇಲ್ಲಿ ಒಂದು ಇಂಡಿಪೆಂಡೆನ್ಸ್ ಇದೆ. ಈಗ ನಮ್ಗೆ ಬೇರೆ ಎಲ್ಲ ಇದರಲ್ಲಿ ಆದ್ರೆ ಟಾಪ್ ಡೌನ್ ಅಪ್ರೋಚ್, ಡೆಲ್ಲಿಯಲ್ಲೋ ಬೆಂಗಳೂರಿನಲ್ಲೋ ಅಂದ್ರೆ ರಾಜ್ಯ ಇದರ ಮಟ್ಟದಲ್ಲೂ ಒಂದು ಕ್ರಿಯಾ ಯೋಜನೆ ರೂಪಿತ ಆಗುತ್ತೆ. ಆ ಕ್ರಿಯಾ ಯೋಜನೆಯನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ಬಾಟಮ್ ಅಪ್ ಅಪ್ರೋಚ್, ಇಲ್ಲಿ ನಮ್ಮ ಇದಕ್ಕೆ ಈಗ ನೋಡಿ, ಶಿವಮೊಗ್ಗ ಜಿಲ್ಲೆ ಅಂತ ತಿಳ್ಕೊಳ್ಳಿ, ಇಲ್ಲೇ ಬೇರೆ ಬೇರೆ ರೀತಿಯ ಅಗ್ರೋಕ್ಲೈಮೆಟಿಕ್ ಝೋನ್ಸ್ ಇದೆ. ಈಗ ಇಲ್ಲಿ ತೀರ್ಥಹಳ್ಳಿ, ಹೊಸನಗರ, ಸಾಗರ ಒಂಥರ ಇದ್ರೆ, ಶಿಕಾರಿಪುರ, ಸೊರಬ ಬಯಲು ಪ್ರದೇಶ ಇದೆ. ಈ ಕಡೆ ನಿಮ್ ಶಿವಮೊಗ್ಗ, ಭದ್ರಾವತಿ ಬಂದ್ರೆ ಇಲ್ಲಿ ಕಾಡಾ ಏರಿಯಾ, ಇರಿಗೇಟೆಡ್ ಇದು. ಹಾಗಾಗಿ ಇಲ್ಲಿಯ ಒಂದು ಸಿಚುಯೇಷನ್ ಪ್ರತಿ ಒಂದು ಇದರಲ್ಲೂ ಬೇರೆ ಬೇರೆ ತರ ಇರ್ತದೆ. ಕೃಷಿಯ ಒಂದು ಪದ್ಧತಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಎಲ್ಲ ಇರ್ಬೋದು ಇದಕ್ಕೆ. ಸೊ ಅದಕ್ಕೆ ಪೂರಕವಾದಂತ ಇದನ್ನ ಯೋಜನೆಯನ್ನ ರೂಪಿಸುವಂತ ಒಂದು ಅವಕಾಶ ಈ ಯೋಜನೆಯಲ್ಲಿ
ನಮಗಿದೆ. ನಾನು ಈಗ ಅದರಲ್ಲಿ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕ ಆಗಿದ್ದರಿಂದ ನಮ್ಮ ತಾಲೂಕಿನಲ್ಲಿ ಏನು ಅವಶ್ಯಕತೆ ಇದೆ ಅನ್ನೋದನ್ನ ನಾವು ನಮ್ಮ ಯಾವ ರೀತಿಯಿಂದ ಇದು ತಾಲೂಕಾ ಅಂತಂತಂದ್ರೆ ಇಡೀ ತಾಲೂಕಾ ನಿಮ್ಮ ಒಂದು ವ್ಯಾಪ್ತಿಗೆ ಬರುತ್ತೆ? ಇದು ಬರುತ್ತೆ. ಕೃಷಿ ಇಲಾಖೆಯ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ಇದರ ಈ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ನಾವು ನಾನು ಮೆಂಬರ್ ಸೆಕ್ರೆಟರಿ ಆಗಿರ್ತೀವಿ. ಸೊ ನಾವು ಅಲ್ಲಿ ಕಾಲಕ್ಕೆ ರೈತರ ಸಲಹಾ ಸಮಿತಿಯ ಸಭೆಯನ್ನು ಕರೆದು ಅಲ್ಲಿ ಅವರಿಂದ ಮಾಹಿತಿಯನ್ನು ಇನ್ಪುಟ್ಸ್ ಅನ್ನು ತಗೊಂಡು ನಮ್ಮ ಜಿಲ್ಲಾ ಮಟ್ಟದ ಇದು ಕಳಿಸ್ತೀವಿ. ಜಿಲ್ಲಾ ಮಟ್ಟದಲ್ಲೂ ಒಂದು ರೈತ ಸಲಹಾ ಸಮಿತಿ ಇರುತ್ತೆ, ಅಲ್ಲೂ ಎಲ್ಲ ಚರ್ಚೆ ಆಗ್ಬಿಟ್ಟು ಅದು ರಾಜ್ಯ ಮಟ್ಟಕ್ಕೂ ಇದಾಗುತ್ತೆ. ನಾವು ಕ್ರಿಯಾ ಯೋಜನೆಯನ್ನು ನಮಗೊಂದು ಸ್ವಾತಂತ್ರ್ಯ ಇದೆ ಇಲ್ಲಿ ರೂಪಿಸ್ಲಿಕ್ಕೆ, ಇಂತಿಂತ ಚಟುವಟಿಕೆಯನ್ನ ನಮ್ಮ ತಾಲೂಕಲ್ಲಿ ಮಾಡ್ತೀವಿ ಅಂತ ಹೇಳಿ. ಕೃಷಿ ಇರ್ಬೋದು, ಕೃಷಿ ಸಂಬಂಧಿತ ತೋಟಗಾರಿಕೆ, ರೇಷ್ಮೆ, ಈ ಕೆಲವೊಂದು ತಾಲೂಕಲ್ಲಿ ಇದು ಕ್ರಿಯಾ ಯೋಜನೆ ಮುಂಗಡವಾಗಿ ತಯಾರು ಮಾಡ್ಬಿಟ್ಟು ನಾವು ಮೇಲ್ಮಟ್ಟದಲ್ಲಿ ಅನುಮೋದನೆ ತಗೊಂಡು ನಾವು ಇದನ್ನ ಇಂಪ್ಲಿಮೆಂಟೇಷನ್ ಅನುಷ್ಠಾನ ಮಾಡ್ತೀವಿ. ಈ ಅನುಷ್ಠಾನದಲ್ಲೂ ನಮಗೊಂದು ಸ್ವಾತಂತ್ರ್ಯ ಇದೆ, ಅಂದ್ರೆ ವಿತ್ ಇನ್ ದಿ ಬಜೆಟರಿ ಕನ್ಸ್ಟ್ರೈನ್ಸ್. ಎಲ್ಲ ಒಂದು ಹೋಬಳಿಯಲ್ಲೂ ಒಬ್ಬರು ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ಇರ್ತಾರೆ. ಸೊ ನಾವು ಅದನ್ನ ಎಲ್ಲನೂ ಇದು ಮಾಡಿಕೊಂಡು ಹೀಗೆ ಏನು ನಾವು ರೆಗ್ಯುಲರ್ ಆಗಿ ಇಲಾಖೆಗಳಲ್ಲಿ ಏನು ಇದಿರುತ್ತೆ ಅದನ್ನು ಹೊರತುಪಡಿಸಿ ಕೆಲವೊಂದು ಇದಕ್ಕೆ ಆಕ್ಟಿವಿಟೀಸ್ ಅಲ್ಲಿ ಇದಿರಲ್ಲ ಅಂತ ಜನ ಆಕ್ಟಿವಿಟೀಸ್ ಅನ್ನ ನಾವು ಇಲ್ಲಿ ಸೇರಿಸ್ಕೊತೀವಿ. ಬ್ರಿಡ್ಜಿಂಗ್ ದಿ ಗ್ಯಾಪ್. ಹೌದು ಸರ್. ಸೊ ಅದಕ್ಕೆ ಅವಕಾಶ ಇದೆ. ಈಗ ತೋಟಗಾರಿಕೆಯಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ತಾಂತ್ರಿಕತೆಯನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವ್ರ ಹತ್ರ ಇದಿಲ್ಲ ಅಂದ್ರೆ ನಾವು ಈ ಆತ್ಮದಲ್ಲಿ ಅದನ್ನು ಸೇರಿಸ್ಕೊಂಡು ಆ ತಾಂತ್ರಿಕತೆಯನ್ನು ಅವ್ರ ಮೂಲಕನೇ, ಅವ್ರ ಇಲಾಖೆಯ ಮೂಲಕನೇ ಅದನ್ನ ಅನುಷ್ಠಾನ ಮಾಡ್ತೀವಿ. ಒಟ್ಟಾರೆಯಾಗಿ ಕೃಷಿ ಜೀವನ ಹೇಗೆ ಅನ್ಸುತ್ತೆ ಸರ್? ಇಲ್ಲ, ನಾನು ಐ ಆಮ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ಒಬ್ಬ ಕೃಷಿಕನಾಗಿ ನಾನು ಈ ಒಂದು ವೃತ್ತಿಯನ್ನು ತಗೊಂಡಿದ್ದಕ್ಕೆ ಅಂದರೆ ನನ್ನ ಒಂದು ಇದನ್ನು ಬಿಟ್ಟುಬಿಟ್ಟು ಒಂದು ಏನು ನನ್ನ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ, ಇದಕ್ಕೆ ಸಂಬಂಧಪಟ್ಟಂಥ ಯಾವುದೋ ಒಂದು ಕಾರ್ಪೊರೇಟ್ ಇದಕ್ಕೆ ಹೋಗದೇನೆ ವಾಪಸ್ಸು ಕೃಷಿಗೆ ಬಂದು ನನ್ನದೇ ಒಂದು ಜನರ ಮಧ್ಯ ನಾನು ಈ ರೀತಿಯ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಆಗಿದ್ದು, ನನ್ನ ಒಂದು ಜ್ಞಾನವನ್ನು ಹಂಚಿಕೊಳ್ಳಿಕ್ಕೆ ಅನುಕೂಲ ಆಗಿದ್ದು, ರೈತರ ಮಧ್ಯೆ ಮತ್ತು ಎಲ್ಲ ಇದ್ರ ಮಧ್ಯೆ ಹಂಚಿಕೊಳ್ಳಿಕ್ಕೆ ಅನುಕೂಲ ಆಗಿದ್ದು, ಇವೆಲ್ಲವೂ ಕೂಡ ನನಗೆ ಒಂದು ಆತ್ಮತೃಪ್ತಿ ಅಂತಂದಿದೆ. ಈಗ ಮನುಷ್ಯನ ಒಂದು ಅಲ್ಟಿಮೇಟ್ ಏಮ್ ಈ ಸಮಾಜಕ್ಕೆ ಏನಾದರೂ ಒಂದು ತೀರಿಸಬೇಕಾಗುತ್ತೆ. ನಮ್ಗೊಂದು ಋಣ ಇರುತ್ತೆ, ಸಮಾಜದ ಋಣ. ಆ ಒಂದು ಋಣವನ್ನು ತೀರಿಸಲಿಕ್ಕೆ ಈ ಅವಕಾಶನ ನನಗೆ ಮಾಡಿಕೊಟ್ಟಿದೆ ಈ ಕ್ಷೇತ್ರ. ನನ್ನ ಇದು ಯಾಕೆಂದ್ರೆ ನಮ್ಮ ಎಲ್ಲ ಇದು ಕೂಡ ರೈತಾಪಿ ಇದ್ರ ಮೇಲೆ ಇದಾಗಿದ್ದು, ಎವ್ರಿಥಿಂಗ್ ಕ್ಯಾನ್ ರೈಟ್ ಬಟ್ ಕಾಂಟ್ ಅಗ್ರಿಕಲ್ಚರ್ ಕೆನಾಟ್ ಅಂತ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದ್ರು. ಸೊ ಹಾಗಾಗಿ ಈ ಕೃಷಿಯನ್ನ ಯಾವತ್ತಿಗೂ ಕೂಡ ಈ ದೇಶ ಇದು ಸ್ವಾವಲಂಬಿಯಾಗಿ ಬದುಕಬೇಕು, ಬೆಳಿಬೇಕು ಅಂತಾದ್ರೆ ಕೃಷಿಯನ್ನು ಯಾವ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಂಗಿಲ್ಲ. ಯಾವುದೇ ರೀತಿಯ ಇದಿರ್ಬೋದು, ಇದರ ಅನೇಕ ಆಯಾಮಗಳಿದೆ. ಆದರೆ ಯಾವತ್ತೂ ಕೂಡ ಈ ಕೃಷಿಯನ್ನ ನಾವು ಆದಾಯ ಹೆಚ್ಚು ಇಲ್ಲದೇ ಇದ್ರಿಂದ ಇದನ್ನು ನೆಗ್ಲೆಕ್ಟ್ ಮಾಡಿ ಹೋಗೋಕ್ಕಾಗಲ್ಲ. ಇದಕ್ಕೆಲ್ಲ ರೀತಿಯ ಇದನ್ನು ಕೂಡ ಸಪೋರ್ಟನ್ನು ನಾವು ಕೃಷಿ ಕ್ಷೇತ್ರಕ್ಕೆ ಸರ್ಕಾರ ಇರ್ಬೋದು, ತಮ್ಮಂಥ ಸಮೂಹ ಮಾಧ್ಯಮಗಳಿರ್ಬೋದು, ಅಥವಾ ಏನೇ ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು, ಇವೆಲ್ಲರೂ ಕೂಡ ಮಾಡಬೇಕಾಗುತ್ತೆ. ಅಲ್ಟಿಮೇಟ್ ಏಮ್ ಇಸ್ ಟು ಕೀಪ್ ಅವರ್ ಸೆಲ್ಫ್. ಇದು ಅಂದರೆ ನಮ್ಮನ್ನು ಸ್ವಾವಲಂಬಿಯಾಗಿ ಇಂಡಿಪೆಂಡೆಂಟ್ ಆಗಿ ಉಳ್ಕೋಬೇಕು ಈ ದೇಶ ಅಂತಂದರೆ ಕೃಷಿ ಬೆಳೀತಾ ಇರಬೇಕು ಮತ್ತು ಇದಾಗ್ತಾ ಇರಬೇಕು. ಮುಂದಿನ ಯೋಜನೆಗಳು ಏನು ಸರ್ ತಮ್ಮದು? ಇನ್ನೂ ಹೊಸ ಬೆಳೆ ಮಾಡಬೇಕು, ಇನ್ನೂ ಹೊಸದಾಗಿ ವಿಸ್ತೀರ್ಣೆ ಮಾಡಬೇಕು ಕೃಷಿ ತೋಟಗಾರಿಕೆಯಲ್ಲಿ ಅಂತ? ನಾನು ವೈಯಕ್ತಿಕವಾಗಿ ನನಗೇನು ಕೃಷಿಯಿಂದ ಇನ್ನು ಜಾಸ್ತಿ ವಿಸ್ತರಣೆ ಮಾಡಿ ಜಾಸ್ತಿ ಅದನ್ನ ಮಾಡಬೇಕು ಅಂತಿಲ್ಲ. ಈಗ ಇರೋದನ್ನ ಸಸ್ಟೈನ್ ಮಾಡಬೇಕು, ಇರೋದನ್ನ ಸುಸ್ಥಿರ ಮಾಡಬೇಕು, ಇದನ್ನ ಸುಸ್ಥಿರತೆ ಕಾಪಾಡಬೇಕು. ಒಂದು ಪ್ರಕೃತಿಯ ಸುಸ್ಥಿರತೆಯನ್ನು ಕಾಪಾಡಬೇಕು, ನಮ್ಮ ಆರ್ಥಿಕ ಸುಸ್ಥಿರತೆಯನ್ನು ಕಾಪಾಡ್ಕೋಬೇಕು, ಹಾಗೂ ನಮ್ಮಿಂದ 4 ಜನರಿಗೆ ಇದು ಒಂದು ದಾರಿದೀಪ ಆಗಬೇಕು. ಈ ತರ ಒಂದು ಕೃಷಿ ನಾವು ಮಾಡಬೇಕು, ನಾವು ಅನುಸರಿಸಬೇಕು ಅನ್ನೋ ಒಂದು ಮನೋಭಾವನೆ ಬರಬೇಕು. ನಮ್ಮ ನಾಲೆಡ್ಜ್ ಅನ್ನ ಬೇರೆಯವರಿಗೆ, ಈಗ ಜ್ಞಾನವನ್ನ ವೈಜ್ಞಾನಿಕ ಕಲಿತ ವಿಜ್ಞಾನ ಆಗುತ್ತೆ, ವಿಜ್ಞಾನವನ್ನು ಒಳ್ಳೇದಕ್ಕೆ ಬಳಸಿದಾಗ ಸುಜ್ಞಾನ ಆಗುತ್ತೆ. ಹೌದು ಸರ್. ಆ ಒಂದು ದೃಷ್ಟಿಯಲ್ಲಿ ಮುಂದುವರಿಯೋದು ನನ್ನ ಉದ್ದೇಶ. ಧನ್ಯವಾದ BR ವಿನಾಯಕರಾವ್ ಅವರೇ. ಇದುವರೆಗೆ ತಾವು ತಮ್ಮ ಕೃಷಿ ಜೀವನದ ನಿರ್ವಹಣೆ ಜೊತೆಗೆ ಈ ಒಂದು 2014ರಿಂದ ಆತ್ಮ ಯೋಜನೆ ತೊಡಗಿಸಿಕೊಂಡು ಕೂಡ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಇದುವರೆಗೆ ತಾವು ನಮ್ಮ ಭದ್ರಾವತಿ ಆಕಾಶವಾಣಿ FM ಕೇಂದ್ರಕ್ಕೆ ಬಂದು ಮಾಹಿತಿ ನೀಡೋದಕ್ಕೆ, ನಿಮ್ಮನ್ನು ಸಂಪರ್ಕಿಸುವುದಾದರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. 99 72 156 150. ಇನ್ನೊಂದ್ಸಲ 9972 156 150. ತುಂಬ ಧನ್ಯವಾದ ಸರ್. ಥ್ಯಾಂಕ್ಸ್, ಧನ್ಯವಾದಗಳು.